ಕಾವ್ಯ ಭಾಗದ ಶೀರ್ಷಿಕೆನೇ ಬಹಳ ಅದ್ಭುತವಾಗಿದೆ ನೋಡಿ. ಹಬ್ಬಲಿ ಅವರ ರಸಬಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ, 3 ಶಬ್ದಗಳು. ಹಬ್ಬಲಿ ಅವರ ರಸಬಳ್ಳಿ. ಇಲ್ಲಿ ಅವರ ಅಂತಂದ್ರೆ ಯಾರು? ಬಹಳ ಚೆನ್ನಾಗಿದೆ. ಈ ಮಾತನ್ನ ಹೇಳ್ತಕ್ಕಂಥವಳು ಯಾರು ಗೊತ್ತಾ? ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. ದ್ವಿತೀಯ PUC ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾನು ಈಗಾಗಲೇ ಕನ್ನಡ ಪಠ್ಯಪುಸ್ತಕದಲ್ಲಿ ಪದ್ಯ ಭಾಗದಲ್ಲಿ ಪಠ್ಯವಾಗಿದ್ದಂತಹ ನಾಗಚಂದ್ರ ಕವಿಯ ಪಂಪರಾಮಾಯಣ ಕಾವ್ಯ ಭಾಗದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಇಂದು ಮತ್ತೊಂದು ಅದೇ ಕಾವ್ಯ ಭಾಗದ ಜನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಹಬ್ಬಲಿ ಅವರ ರಸಬಳ್ಳಿ ಕಾವ್ಯ ಭಾಗವನ್ನು ನಿಮಗಾಗಿ ವಿವರಿಸ್ತಾ ಇದ್ದೇನೆ. ಮತ್ತು ಇವತ್ತು ಜನಪದ ಸಾಹಿತ್ಯ ಅಂತಂದರೆ ಏನು? ಯಾಕೆ ಅಂತಂದರೆ ಇವತ್ತು ಅನೇಕರಿಗೆ ಜನಪದ ಅಥವಾ ಜನಪದ ಸಾಹಿತ್ಯ ಏನು ಅಂತಲೇ ಗೊತ್ತಿಲ್ಲ. ಹಾಗಾಗಿ ಅದರ ಪರಿಚಯವನ್ನೂ ಕೂಡ ನಾನು ಮಾಡಿಕೊಡ್ತೇನೆ. ಒಮ್ಮೆ ಕೇಳಿಸ್ಕೊಂಡ್ರೆ ಸಾಕು. ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಲ್ಲ, ಸಾಹಿತ್ಯಿಕ ದೃಷ್ಟಿಯಿಂದಲೂ ಕೂಡ ನಿಮ್ಮ ಜೀವನದ ಸ್ಮೃತಿ ಪಟಲದಲ್ಲಿ ಸದಾ ನೆನಪಿನಲ್ಲಿ ಉಳ್ಕೊಳ್ಬೇಕು. ಹಾಗೆ ನಾನು ನಿಮಗೆ ಸಮಗ್ರವಾಗಿ ವಿವರಿಸ್ತೇನೆ. ಕೊನೆವರೆಗೂ ಕೂಡ ತಪ್ಪದೆ ಕೇಳಿಸ್ಕೊಳ್ಳಿ. ನಿಮಗೇನಾದರೂ ಅನುಮಾನ ಇದ್ದರೆ ಈ ಒಂದು ಕಾವ್ಯ ಭಾಗದ್ದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡ್ತೇನೆ. ಕನ್ನಡದ ವೇದಗಳು ಜಾನಪದ ಗೀತೆಗಳು, ಇದನ್ನು ಬರೆದವರೆಲ್ಲ ಎಲೆಮರೆಯ ಹೂವುಗಳು, ಕೀರ್ತಿ ಕಾಮಿಗಳಲ್ಲ ಆ ಕಬ್ಬಿಗರು, ಹೆಸರ ಬಯಸದೆಯೇ ಹಾಡಿದರು ಅನುಭಾವಗಳ ಉಸಿರನೊಂದನೆ ಹಿಡಿದು, ರಾಜಾದಿರಾಜರ ಆಸ್ಥಾನದಲ್ಲಿ ಇವರು ಪಂಪರನ್ನರ ತೆರದಿ ಸನ್ಮಾನ ದಾನಗಳ ಪಡೆದಿಲ್ಲ, ತಾಳೆಯೋಲೆಗಳಲ್ಲಿ ಬರೆದಿಡಲು ಬಯಸಿಲ್ಲ, ಜನಮನದ ಎದೆಯಲ್ಲಿ ವರುಷವೆನಿತಾದರೂ ಶ್ರುತಿ ರೂಪದಲ್ಲಿ ಹರಿದು ಬಂದವು ಗಂಗೆಯಂತೆ, ಅವರ ಮನೆಯಲ್ಲಿ ಕೊರೆದು ನಿಂದವು ಚಿತ್ರದಂತೆ, ಇದುವೇ ಕನ್ನಡ ಜನಪದ ಸಾಹಿತ್ಯವಂತೆ. ಎಂತಹ ಅದ್ಭುತವಾದ ಸಾಲುಗಳು! ಇದನ್ನು ಹೇಳಿದವರು ಯುಗದ ಕವಿ, ಜಗದ ಕವಿ ಅಂತ ಕರೆಸ್ಕೊಂಡ GS ಶಿವರುದ್ರಪ್ಪನವರು. ನಮ್ಮ ಜನಪದರು ಕಟ್ಟಿಕೊಟ್ಟಿರ್ತಕ್ಕಂತಹ ಜನಪದ ಸಾಹಿತ್ಯ ಕೇವಲ ಅಕ್ಷರಗಳ ಸಂಯೋಜನೆ ಅಲ್ಲ, ರಾಗ ರಚನೆಯ ಚಮತ್ಕಾರವೂ ಅಲ್ಲ, 10 ಜನ ಒಟ್ಟಾಗಿ ಸೇರಿ ನಲಿಯುವ ಸಂಭ್ರಮದ ಕ್ಷಣಗಳು. ಇಂತಹ ಮಾನವೀಯ ಮೌಲ್ಯಗಳ ಮಾರ್ಗದರ್ಶನ ಮತ್ತು ಸುಖಿ ಬದುಕಿಗೆ ಬೇಕಾದಂತಹ ಮೂಲ ಸೂತ್ರಗಳ ಕಾರಣದಿಂದಾಗಿ ಜನಪದಕ್ಕೆ ಸಾವಿಲ್ಲ, ಅದೊಂದು ಚಿರಂತನವಾಗಿ ಉಳ್ಕೊಂಡಿದೆ. ನೋಡಿ, ಇಷ್ಟೊಂದು ವಿದ್ಯುನ್ಮಾನ ತಂತ್ರಜ್ಞಾನಗಳು ಮತ್ತು ಅತ್ಯಾಧುನಿಕ ಸಂಸ್ಕೃತಿಗಳ ನಡುವೆಯೂ ಕೂಡ ತನ್ನ ನಿಜರೂಪವನ್ನು ಇಂದಿನವರೆಗೂ ಕೂಡ ಉಳಿಸಿಕೊಳ್ಳುವ ಅಂತಃಶಕ್ತಿ ಜಾನಪದಕ್ಕಿದೆ. ಜನಪದ ಸಾಹಿತ್ಯ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳ ತಾಯಿ ಬೇರು ಅಂತ ಕರೀತಾರೆ. ಅದು ಜನಸಾಮಾನ್ಯರ ಶ್ರುತಿಯೂ ಹೌದು, ಸ್ಮೃತಿಯೂ ಹೌದು. ಆ ಕಾರಣದಿಂದಲೇ ನೋಡಿ, ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಹೇಳಿ ವರಕವಿ ಬೇಂದ್ರೆಯವರು ಹಾಡಿ ಅರಸಿದ್ದಾರೆ. ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತಮತಿಗಳಿಂದ ರಚಿತವಾದ ಈ ಜಾನಪದ ತುಂಬ ಪ್ರಾಚೀನವೂ ಆಧುನಿಕ ಬದುಕಿಗೆ ಪ್ರೇರಕವೂ ಆಗಿದೆ ಅಂತ ಹೇಳ್ಬೋದು. ಸಮಸ್ತ ಜೀವನಾನುಭವದ ಮೊತ್ತವಾದ ಈ ಜನಪದವು ಹಲವರ ಅನುಭವವು ಒಬ್ಬನ ಜಾಣ್ಮೆಯಿಂದ ಕಲಾತ್ಮಕ ರೂಪವನ್ನು ಪಡೆದು ಎಲ್ಲರ ಸೊತ್ತಾಗಿದೆ. ಜನಪದ ಸಾಹಿತ್ಯ ರೂಪಗಳು ಸಂಸ್ಕೃತಿಯಲ್ಲಿ ರೂಪುಗೊಂಡು ಪಕ್ವವಾಗಿ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ. ಜಾನಪದದಲ್ಲಿ ಇರೋದೆಲ್ಲ ಜೀವನದಲ್ಲಿದೆ, ಜೀವನದ ಸಮಸ್ತವೂ ಕೂಡ ಜಾನಪದದಲ್ಲಿದೆ. ಆ ಕಾರಣಕ್ಕೆ ನೋಡಿ, ಜನಪದ ಸಾಹಿತ್ಯವನ್ನು ಹೆಸರಿಲ್ಲದ ಹಸಿರು ಕಾವ್ಯಗಳು ಅಂತ ಕರೀತಾರೆ. ಒಂದೇ ಸಾಲಿನಲ್ಲಿ ಜನಪದ ಸಾಹಿತ್ಯ ಏನು ಅಂತ ಯಾರಾದರೂ ಉತ್ತರ ಕೊಡಿ ಅಂತ ಕೇಳಿಸ್ಕೊಂಡ್ರೆ ಹೀಗೆ ಉತ್ತರಿಸ್ಬೋದು ನೋಡಿ. ಇದೊಂದು ಅನಕ್ಷರಸ್ಥ, ಅನಾಮಧೇಯ, ಅಮರ ಕವಿಗಳ ಅಮೃತ ಕಾವ್ಯಗಳು ಅಂತ ಹೇಳಿ. ನಮ್ಮ ಜನಪದರದ್ದು ಮುಚ್ಚು ಮನಸ್ಸಲ್ಲ, ಅದು ಬಿಚ್ಚು ಮನಸ್ಸು, ನೇರ ಮಾತಿನ ಅಭಿವ್ಯಕ್ತಿ. ಅವರಲ್ಲಿ ಎಲ್ಲವೂ ಸರಳ. ಕೃತಕತೆ, ನಯ, ನಾಜೂಕು, ತಂತ್ರ, ಕುತಂತ್ರಗಳು ಇವರಲ್ಲಿರಲಿಲ್ಲ. ಹಾಗಾಗಿನೇ ಜಾನಪದ ವ್ಯಕ್ತಿಕೃತವಾದರೂ ಸಮಷ್ಟಿಯ ಸೊತ್ತಾಗಿ ಬಿಡ್ತದೆ. ಅಜ್ಞಾತ ಕವಿಯೊಬ್ಬರ ರಚನೆ 100 ಜನರ ಬಾಯಿನಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಮಾರ್ಪಾಡಾಗುತ್ತಾ ಜನರ ಕೃತಿಯಾಗಿ ಬಿಡ್ತವೆ. ನಮ್ಮ ಪೂರ್ವಿಕರು ನಮಗೆ ಬಿಟ್ಟು ಹೋಗಿರ್ತಕ್ಕಂತಹ ಜನಪದ ಸಾಹಿತ್ಯ ಸದಾ ಕಾಲ ನಮ್ಮ ಬದುಕಿನೊಂದಿಗೆ ಹಾಸುಹೊಕ್ಕಾಗಿ ಬೆಸೆದುಕೊಂಡಿದೆ. ನಿತ್ಯ ನಿರಂತರ ಕೆಲಸದ ಶ್ರಮದ ತೀವ್ರತೆಯನ್ನು ಕುಗ್ಗಿಸಿ
ಬದುಕಿನ ಏಕತಾನತೆಯನ್ನು ಹೋಗಲಾಡಿಸಿ ಮನಸ್ಸನ್ನು ಮುದಗೊಳಿಸ್ತದೆ. ಮಲ್ಲಿಗೆಯಂತೆ ಮನವನ್ನು ಅರಳಿಸಿ ಶ್ರೀಗಂಧದಂತೆ ಸುವಾಸನೆಯನ್ನು ಪಸರಿಸುವಂತೆ ಮಾಡಿ ಸಾಮರಸ್ಯದಿಂದ ಬದುಕಿ ಬಾಳುವಂತೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದೇ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದಲ್ಲಿ ಒಗಟು, ಗಾದೆ, ಕಥನ ಕವನ, ಖಂಡಕಾವ್ಯಗಳು, ತ್ರಿಪದಿ ಹೀಗೆ ಅನೇಕ ಪ್ರಕಾರಗಳನ್ನು ನಾವು ನೋಡ್ಬೋದು. ಇವುಗಳೆಲ್ಲ ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಟ್ಟಲೆ ಹಾಡುವಂತಹ, ಚರ್ಚಿಸುವಂತಹ ವಿಷಯಗಳೇ. ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥ ಜನರು ತಮ್ಮ ಬದುಕಿನ ರೀತಿ ನೀತಿಗಳು, ತಮ್ಮ ಆಚಾರ ವಿಚಾರಗಳನ್ನೇ ಜನಪದ ಗೀತೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ ಈ ಒಂದು ಜನಪದ ಸಾಹಿತ್ಯವನ್ನು ಈಗ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ತಲೆಮಾರಿಗೆ ಕೊಡ್ತಕ್ಕಂಥದ್ದು ನಮ್ಮ ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮುತ್ತು ಮಾಣಿಕ ಬೇಡ, ಮತ್ತೆ ಸಂಪದ ಬೇಡ, ಸುತ್ತು ಕೋಟೆಯ ವೈಭವ ಬೇಡ ನನ್ನವ್ವ, ಸುತ್ತೆಲ್ಲ ಜನಪದ ಹಾಡಿಲರಲ್ಲಿ. ಒಬ್ಬಳು ಜನಪದ ತಾಯಿ, ಒಬ್ಬಳು ಹೆಣ್ಣು ಮಗಳು ಜನಪದ ಸಾಹಿತ್ಯವನ್ನು ಕುರಿತು ಹೇಳಿರ್ತಕ್ಕಂತಹ ರಕ್ತದಂತಹ ಸಾಲುಗಳು ನೋಡಿ. ಇದು ಆತ್ಮೀಯ ವಿದ್ಯಾರ್ಥಿಗಳೇ, ಬಹುಶಃ ಜನಪದ ಸಾಹಿತ್ಯ ಅಂದರೆ ಏನು ಅಂತ ಇನ್ನೂ ನಾವು ಸುದೀರ್ಘವಾಗಿ ಮಾತಾಡ್ಬೋದು. ಬಹುಶಃ ಇಷ್ಟು ಸಾಕು ಅಂತ ಹೇಳಿ ನಾನು ನೇರವಾಗಿ ಪಠ್ಯಕ್ಕೆ ಹೋಗ್ಬಿಡ್ತೇನೆ. ಇವತ್ತು ನಿಮಗೆ ಇಟ್ಟಿರ್ತಕ್ಕಂತಹ ಈ ಒಂದು ಜನಪದ ತ್ರಿಪದಿಗಳು ಗರತಿಯ ಹಾಡುಗಳು ಪ್ರಕಾರಕ್ಕೆ ಸೇರಿದವು. ಒಬ್ಬಳು ಹೆಣ್ಣು ಮಗಳ ಬದುಕಿನ ಕಾಲಚಕ್ರವನ್ನು ಅವಳೇ ರಚನೆ ಮಾಡಿಕೊಂಡಿರ್ತಕ್ಕಂತಹ ತ್ರಿಪದಿಗಳಲ್ಲಿ ನೋಡುವಂತಹ ಒಂದು ಪ್ರಯತ್ನ ಈ ಒಂದು ಕಾವ್ಯ ಭಾಗದಲ್ಲಿದೆ. ಆಕೆಯ ಬದುಕಿನ ಅಗಾಧ ಚಿತ್ರಣಗಳು ನಮ್ಮ ಕಣ್ಣು ಮುಂದೆ ಹಾಗೆ ಬಂದು ಹೋಗ್ತವೆ. ತಾಯಿ, ತವರು, ಬಡತನ, ಸಿರಿತನ ಮುಂತಾದ ಸೂಕ್ಷ್ಮ ವಿಚಾರಗಳು, ಮಕ್ಕಳನ್ನು ಲಾಲಿಸುವ ಪಾಲಿಸುವ ವಾತ್ಸಲ್ಯ ಗೀತೆಗಳು, ಹೀಗೆ ಇವೆಲ್ಲವನ್ನ ನೆನಕೊಳ್ತಕ್ಕಂಥದ್ದೇ ಒಂದು ಅದ್ಭುತ ರೋಮಾಂಚನ. ಈ ಎಲ್ಲವನ್ನ ತುಂಬಿಟ್ಟಿದೆ ಈ ಒಂದು ಕಾವ್ಯ ಭಾಗ. ಈ ಕಾವ್ಯ ಭಾಗದ ಶೀರ್ಷಿಕೆನೇ ಬಹಳ ಅದ್ಭುತವಾಗಿದೆ ನೋಡಿ. ಹಬ್ಬಲಿ ಅವರ ರಸಬಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ, 3 ಶಬ್ದಗಳು. ಹಬ್ಬಲಿ ಅವರ ರಸಬಳ್ಳಿ. ಇಲ್ಲಿ ಅವರ ಅಂತಂದ್ರೆ ಯಾರು? ಬಹಳ ಚೆನ್ನಾಗಿದೆ. ಈ ಮಾತನ್ನು ಹೇಳ್ತಕ್ಕಂಥವಳು ಯಾರು ಗೊತ್ತಾ? ಒಬ್ಬಳು ಹೆಣ್ಣು ಮಗಳು. ಅಂದರೆ ತಾನು ಹುಟ್ಟಿ ಬೆಳೆದ ತವರನ್ನ ಕುರಿತು ಅಭಿಮಾನದಿಂದ ಪ್ರೀತಿಯಿಂದ ಹಾರೈಸ್ತಕ್ಕಂತಹ ಮಾತುಗಳು. ಯಾಕೆ ಈ ಹೆಣ್ಣು ಮಗಳು ಹೀಗೆ ಹಾರೈಕೆ ಮಾಡ್ತಾಳೆ, ಹೀಗೆ ಹರಸ್ತಾಳೆ ಅನ್ನುವ ಒಂದು ಕಾರಣವನ್ನು ನಾವು ಕೊನೆಯ ಪದ್ಯದಲ್ಲಿ ತಿಳ್ಕೊಳ್ಳೋಣ. ಈಗ ಇನ್ಯಾಕೆ ತಡ, ನಾವು ತಡ ಮಾಡೋದು ಬೇಡ, ನೇರವಾಗಿ ಪಠ್ಯಕ್ಕೆ ಹೋಗ್ಬಿಡೋಣ. ಮೊದಲನೇ ತ್ರಿಪದಿಗೆ ನಾವು ಹೋಗೋಣ. ಈಗ ಮೊದಲ ತ್ರಿಪದಿಯಲ್ಲಿ ನಮ್ಮ ಜನಪದ ಗರತಿ ಒಂದು ಅದ್ಭುತವಾದ ಸಾರ್ವಕಾಲಿಕ ಸತ್ಯವನ್ನ, ಒಂದು ಸಂದೇಶವನ್ನ ಸಾರ್ತಾಳೆ. ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನು, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಎಷ್ಟು ಸೊಗಸಾಗಿದೆ ಈ ತ್ರಿಪದಿ. ಅಂದರೆ ಬಂಗಾರದ ಬಳೆಯನ್ನ ತೊಟ್ಟು ಬಡವರನ್ನ ಬೈಬೇಡ. ಅಂದರೆ ಶ್ರೀಮಂತಿಕೆ ಇದ್ದಾಗ ಕೈಗಳಿಗೆ ಬಂಗಾರದ ಬಳೆಗಳನ್ನು ತೊಟ್ಟುಕೊಂಡು ಬಡತನದಲ್ಲಿ ಇರ್ತಕ್ಕಂಥವ್ರನ್ನ, ಕಷ್ಟದಲ್ಲಿ ಇರುವವರನ್ನ ನಿಂದಿಸಬಾರದು, ಅವಮಾನ ಮಾಡಬಾರ್ದು, ಮತ್ತೆ ಅವರನ್ನು ಕಡೆಗಣಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ಸಿರಿವಂತಿಕೆ ಇದೆ ನೋಡಿ, ಇದು ಶಾಶ್ವತವಲ್ಲ. ಇವತ್ತು ನಿನ್ನ ಹತ್ರ ಇದ್ರೆ ನಾಳೆ ಅದು ಇನ್ನೊಬ್ಬರ ಪಾಲಾಗಬಹುದು. ಆದುದರಿಂದ ಇದ್ದಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಶ್ರೀಮಂತಿಕೆ ಎಷ್ಟು ಬೇಗ ಬರುತ್ತೋ ಅಷ್ಟೇ ವೇಗವಾಗಿ ನಮ್ಮಿಂದ ದೂರ ಆಗ್ಬಿಡುತ್ತೆ. ಹೇಗೆ ಅಂತ ಹೇಳಿದ್ರೆ ಆ ತ್ರಿಪದಿಯ 3ನೇ ಸಾಲಲ್ಲಿ ಹೇಳ್ತದಲ್ಲ, ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲು ಅತ್ಯಂತ ಪ್ರಖರವಾಗಿ ಇರ್ತದೆ. ಆಮೇಲೆ ಅದು ಸ್ವಲ್ಪ ಹೊತ್ತು ಸೂರ್ಯ ಪಶ್ಚಿಮಕ್ಕೆ ವಾಲ್ತಾ ಇದ್ದ ಹಾಗೆ ಆ ಬಿಸಿಲು ಅಳಿದು ನೆರಳು ಬರ್ತದಲ್ಲ, ಹಾಗೆ ಎಷ್ಟೋ ಸತಿ ಶ್ರೀಮಂತಿಕೆ ಹೋಗಿ ಬಡತನ ಬರಬಹುದು. ಆ ಕಾರಣಕ್ಕೆ ನಿನ್ನಲ್ಲಿ ಶ್ರೀಮಂತಿಕೆ ಇದ್ದಾಗ ಬಡವರನ್ನ ನೀನು ತಗೊಳ್ಬೇಡ, ಹೀಯಾಳಿಸಬೇಡ. ನೋಡಿ, ಈ ಬಡತನ ಸಿರಿತನ ಅಂತಕ್ಕಂಥದ್ದು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಆ ಕಾರಣದಿಂದಲೇ ನಿಮ್ಮ ಹತ್ರ ಸಿರಿವಂತಿಕೆ ಇದ್ದಾಗ ಬೀಗೋದ್ರ ಬದಲು ಯಾರ ಕಷ್ಟದಲ್ಲಿದ್ದಾರೆ ಅವರ ಕೈ ಹಿಡಿದು ಸಹಾನುಭೂತಿಯಿಂದ ನಡ್ಕೊಂಡ್ರೆ ನಾಳೆ ಅಕಸ್ಮಾತ್ ನಿಮಗೇನಾದರೂ ತೊಂದರೆ ಬಂದರೆ
ಸಾವಿರಾರು ಕೈಗಳು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತವೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ದೇನೆ ನನ್ನಲ್ಲಿ ಶ್ರೀಮಂತಿಕೆ ತುಂಬಿದೆ, ನಾನು ಯಾರಿಗೆ ಏನು ಕಡಿಮೆ ಅಂತ ಬೀಗೋದು ಯಾಕೆ ಅನ್ನೋದನ್ನ ಜನಪದರು ಅದ್ಭುತವಾಗಿ ಪ್ರಶ್ನೆ ಮಾಡ್ತಾರೆ. ಇಂತಹ ಅದ್ಭುತವಾದ ಅರ್ಥಪೂರ್ಣವಾದ ಸಂದೇಶವನ್ನ ಕೇವಲ 3 ಸಾಲಿನಲ್ಲಿ ತೆರೆದಿಟ್ಟಿದ್ದಾಳೆ ನೋಡಿ ನಮ್ಮ ಜನಪದ ಗರತಿ. ಇನ್ನು 2ನೆಯ ತ್ರಿಪದಿನಲ್ಲಿ ಮನುಷ್ಯನಿಗೆ ತಾಳ್ಮೆ, ಸಹನೆ ಮತ್ತು ಸೈರಿಸಿಕೊಳ್ಳುವಿಕೆ ಬಹಳ ಮುಖ್ಯ ಅನ್ನೋದನ್ನ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಬಡತಾನ ಬಂದಾರ ಬಡಿಬ್ಯಾಡ ಬಾಲರನ, ಆಡ್ಯಾಡಿ ಬಂದು ತೊಡಿಮ್ಯಾಲ, ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಗಳಲ್ಲಿ ಯಾರದ್ದೋ ಕೋಪವನ್ನ ಇನ್ಯಾರ ಮೇಲೋ ತೋರಿಸುವಂಥದ್ದು. ಅಂದ್ರೆ ಗಂಡ ತಪ್ಪು ಮಾಡಿದಾಗ ಅಥವಾ ಅತ್ತೆ ಸೊಸೆಯನ್ನ ಬೈದಾಗ ಈ ಎಲ್ಲ ಕೋಪಗಳನ್ನ ಸಾಮಾನ್ಯವಾಗಿ ತಮ್ಮ ಮಕ್ಕಳ ಮೇಲೆ ತೋರಿಸ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು. ನಮ್ಮ ಕಷ್ಟ, ದುಗುಡ, ದುಮ್ಮಾನ, ನೋವು, ಬಡತನ, ಅಪಮಾನ ಇದನ್ನೆಲ್ಲ ಏನು ಮಕ್ಕಳು ತಂದ್ರ? ಇಲ್ಲ, ಅದು ನಮ್ಮ ಸ್ವಯಂಕೃತ ಅಪರಾಧಗಳು, ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನ ನಾವು ಅರ್ಥ ಮಾಡ್ಕೊಳ್ದೇನೆ ನಮ್ಮ ಸ್ವಯಂಕೃತ ಅಪರಾಧಗಳನ್ನ ಮಕ್ಕಳ ಮೇಲೆ ಯಾಕೆ ತೋರಿಸ್ಬೇಕು, ಮಕ್ಕಳನ್ನ ಯಾಕೆ ದಂಡಿಸಬೇಕು? ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಈ ಎಲ್ಲ ನೋವುಗಳನ್ನ, ಅಂದ್ರೆ ನಮ್ಮ ಬಡತನ, ನಮ್ಮ ಕಷ್ಟ ಸಂಕಷ್ಟಗಳನ್ನ ಮರೆಸ್ತಕ್ಕಂತಹ ಶಕ್ತಿ ಇರೋದೇ ನಮ್ಮ ಮಕ್ಕಳಿಗೆ. ನಾವು ದುಃಖದಲ್ಲಿ ಅಥವಾ ಚಿಂತೆಯಲ್ಲಿ ಮುಳುಗಿರುವಾಗ ಮಕ್ಕಳು ಹೊರಗಡೆ ಆಟ ಆಡಿಕೊಂಡು ಮನೆಗೆ ಬಂದ ತಕ್ಷಣ ಬಾಚಿ ನಮ್ಮನ್ನು ಬಂದು ತಬ್ಬಿಕೊಂಡಾಗ, ಅಥವಾ ನಮ್ಮ ತೊಡೆ ಮೇಲೆ ಬಂದು ಅವು ಕೂತ್ಕೊಂಡಾಗ, ಅಥವಾ ತಮ್ಮ ತೊದಲು ನುಡಿಗಳಿಂದ ನಮ್ಮ ಮುಂದೆ ಏನೇನೋ ಬಾಲ ಲೀಲೆಗಳನ್ನು ಪ್ರದರ್ಶನ ಮಾಡ್ತಾ ಇದ್ರೆ ನಮಗೆ ಎಲ್ಲ ಚಿಂತೆಗಳೆಲ್ಲ ಹೋಗಿ ಕ್ಷಣಾರ್ಧದಲ್ಲಿ ನಾವು ಎಲ್ಲವನ್ನ ಮೈಮರೆತು ಆ ಮಕ್ಕಳೊಟ್ಟಿಗೆ ಮಕ್ಕಳಾಗ್ಬಿಡ್ತೇವೆ. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ ಹಾಡಿದರ ಬೀಸಣಿಕೆ ಗಾಳಿ ಸುಳಿದಾಂಗ. ಮಕ್ಕಳು ಮನೆ ಒಳಗಡೆ ಓಡಾಡ್ಕೊಂಡಿದ್ರೆ ನೋಡೋಕೆ ಅದೆಷ್ಟು ಚಂದ. ಅಪ್ಪ ಹೊಲದಲ್ಲಿ ಕಷ್ಟಪಟ್ಟು ದುಡ್ಕೊಂಡು ಸಂಜೆ ಹೊತ್ತು ಮನೆಗೆ ಬಂದು ಆ ಜಗಲಿ ಮೇಲೆ, ಆ ಪಡಸಾಲ ಮೇಲೆ ಬಂದು ಕೂತ್ಕೊಂಡಾಗ ಆ ಮಗು ಓಡ್ ಬಂದು ಅಪ್ಪನ ತಬ್ಬಿಕೊಂಡು ಆ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ರೆ ಸಂಜೆವರೆಗೂ ಅವನಿಗೆ ಏನೇನು ಆಯಾಸ ಆಗಿತ್ತು ದುಡ್ದು ಆ ಆಯಾಸವೆಲ್ಲ ಪರಿಹಾರ ಆಗ್ಬಿಡುತ್ತೆ ಅಂಥೇಳಿ ಜಾನಪದ ಕವಿ ಎಷ್ಟು ಅದ್ಭುತವಾಗಿ ಇದನ್ನು ಪ್ರತಿಪಾದಿಸಿದ್ದಾರೆ 3 ಸಾಲುಗಳಲ್ಲಿ. ಇನ್ನು 3ನೆಯ ತ್ರಿಪದಿ, ನಾವು ಯಾರ ಜೊತೆ ಒಳ್ಳೆಯ ಗೆಳೆತನವನ್ನು ಮಾಡಬೇಕು, ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರದು ಅನ್ನೋ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರು, ಮತ್ತ ಹೀನರ ಗೆಳೆತನ ಮಾಡಿದರೆ ಹಿತ್ತಾಳೆಗಿಂತ ಬಲು ಹೀನು. ನಾವು ಯಾರ ಜೊತೆ ಸಹವಾಸ ಮಾಡ್ತೀವಿ, ಸಹವಾಸ ಅನ್ನೋದು ಇದೆಯಲ್ಲ, ಇದು ಬಹಳ ತುಂಬ ಮುಖ್ಯವಾದಂಥದ್ದು. ನಾವು ಯಾರ ಜೊತೆ ಸ್ನೇಹ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಅವಲಂಬಿಸಿರುತ್ತೆ. ಇಲ್ಲಿ 2 ಲೋಹಗಳನ್ನ ಹೋಲಿಕೆ ಮಾಡಿರೋದನ್ನ ನಾವು ಗಮನಿಸ್ಬೋದು, ಬಂಗಾರ ಮತ್ತು ಹಿತ್ತಾಳೆ. ಬೆಲೆಯಿಂದ ನೋಡಿದ್ರೂ ಕೂಡ ಇವೆರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗೆ ಇನ್ನೊಂದನ್ನ ಗಮನಿಸ್ಬೋದು, ನೀವು ಹಿತ್ತಾಳೆ ಪಾತ್ರೆಗಳನ್ನು ನೋಡಿ, ಅವು ಯಾವಾಗಲೂ ಹೆಚ್ಚು ಶಬ್ದ ಮಾಡ್ತವೆ. ಚಿನ್ನ ಹಾಗಲ್ಲ. ಆದ್ರಿಂದ ಉತ್ತಮರ ಗೆಳೆತನವನ್ನು ನಾವು ಮಾಡಿದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಅಪ್ಪಟ ಬಂಗಾರದ ಬೆಲೆ ಬರ್ತದೆ. ಅದನ್ನು ಬಿಟ್ಬಿಟ್ಟು ಬುದ್ಧಿಹೀನರ ಜೊತೆಗೆ ಗೆಳೆತನ ಮಾಡಿದ್ರೆ ನಾವು ಹಿತ್ತಾಳೆ ಅನ್ನುವ ಲೋಹಕ್ಕಿಂತಲೂ ಕೂಡ ಬಲು ಹೀನರಾಗ್ಬಿಡ್ತೇವೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ವ್ಯಕ್ತಿತ್ವ ಅವ್ರ ಜೊತೆಗೆ ನಮ್ಮದನ್ನು ಹಾಳು ಮಾಡ್ತಾರೆ ಅಂತ ಹೇಳಿ. ನಮ್ಮಲ್ಲೊಂದು ಗಾದೆ ಇದೆ ನೋಡಿ, ಸಗಣಿಯ ಜೊತೆಗಿನ ಸರಸಕ್ಕಿಂತ ಗಂಧದ ಜೊತೆ ಗುದ್ದಾಟ ಮೇಲು ಅಂತ ಹೇಳಿ. ಆ ಗಾದೆಯ ಮಾತು ಹೇಗಿದೆ ಅಂತಂದ್ರೆ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ. ನಾವು ಯಾವಾಗಲೂ ಉತ್ತಮರ ಸಹವಾಸವನ್ನ ಮಾಡಬೇಕು, ದುರ್ಜನರ ಸಹವಾಸ ಅದೇ ಹೆಜ್ಜೆಯನ್ನು ಕಡಿದಂತೆ ಅಂತ ಅನ್ಕೊಳ್ಬೋದು ಅಲ್ವಾ. ಹಾಗಾಗಿ ಈ ತ್ರಿಪದಿ ಹೇಳೋದೇನು ಅಂತಂದ್ರೆ, ನೀವು ಯಾರ ಜೊತೆ ಸಹವಾಸ ಮಾಡಬೇಕು, ಯಾರಲ್ಲಿ ಗೆಳೆತನವನ್ನು ಮಾಡಬೇಕು ಅನ್ನುವ ಒಂದು 3 ಸಾಲು ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನು ನಿರ್ಮಾಣ ಮಾಡುತ್ತೆ. ಆ ವ್ಯಕ್ತಿ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ. ಇನ್ನು 4ನೆಯ ತ್ರಿಪದಿ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕ, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ
ದಯದಿಂದ ಹೋಗುವಾಗ ಮಂದಿ ಬಾಯಾಗ ಇರಬೇಕ. ಆಹಾಹ, ಎಂತಹ ಅದ್ಭುತವಾದ ಸಾಲುಗಳು ಇದು. ಮನುಷ್ಯ ಹೇಗೆ ಬದುಕಿ ಬಾಳಿ ತನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಮಹತ್ವದ ಸಂದೇಶವನ್ನು ಇಲ್ಲಿ ಹೇಳಲಾಗಿದೆ. ಈ ಸಮಾಜದೊಳಗೆ ಹೊಂದಾಣಿಕೆಯಿಂದ ಬದುಕೋದು ಬಹಳ ಮುಖ್ಯ. ನಾವು ಬದುಕಿರುವಾಗ ಒಂದಷ್ಟು ಜನರಿಗೆ ಬೇಕಾಗಿ, ಅಂದರೆ ಜನೋಪಕಾರಿಯಾಗಿ ಬದುಕಿ ಬಾಳಿ ನಾವು ಸತ್ತ ನಂತರವೂ ಕೂಡ ನಮ್ಮನ್ನು ಜನ ಒಂದಷ್ಟು ದಿನ ಜ್ಞಾಪಿಸ್ಕೊಳ್ಬೇಕಲ್ವೇ? ಯಾಕೆ ಅಂತ ಹೇಳಿದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ನೆನ್ನೆ ಸತ್ತವರನ್ನು ಇವತ್ತು ಮರೆತು ಬಿಡುವಂತಹ ಕಾಲ ಇದು. ಆದುದರಿಂದ ದೇವರ ದಯದಿಂದ ನಾವು ಸತ್ತ ಮೇಲೆಯೂ ಕೂಡ 4 ಜನರ ಬಾಯಿಂದ ನಮ್ಮ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳು ಬರಬೇಕು, ಅಂತಹ ಸಾರ್ಥಕವಾದ ಜೀವನ ನಮ್ಮದಾಗಬೇಕು ಅಂತಕ್ಕಂತಹ ಒಂದು ಆಶಯವನ್ನು ಈ ತ್ರಿಪದಿ ಕಟ್ಟಿಕೊಟ್ಟಿದೆ. ಒಳಿತು ಮಾಡು ಮನುಜ, ನೀನಿರೋದು 3 ದಿವಸ ಅನ್ನುವ ಮಾತುಗಳನ್ನು ನೀವೆಲ್ಲರೂ ಕೇಳಿದ್ದೀರಿ. ಹಾಗೆಯೇ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಇವತ್ತು ನಮ್ಮೊಂದಿಗಿಲ್ಲ. ಅವರ ಒಂದು ಪದ್ಯದ ಒಂದು ಸಾಲುಗಳನ್ನು ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ. ಎಷ್ಟು ಅದ್ಭುತವಾಗಿದೆ. ನಾವು ಹೇಗೆ ಬದುಕಬೇಕು, ಈ ಭೂಮಿಯ ಮೇಲೆ ನಾವು ಬಂದಿರತಕ್ಕಂಥವರು ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಅವರು ಒಂದೇ ಒಂದು ಸಾಲಿನಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ. ತಾನು ಬಿಸಿಲಲ್ಲಿ ನಿಂದು ತನ್ನ ಬಳಿ ಬರುವವಗೆ ತಣ್ಣನೆಯ ಆಸರೆಯ ನೆರಳನಿತ್ತು, ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇಂತಹ ಜೀವನ ನಮ್ಮದಾಗಬೇಕು ಅಲ್ವೇ? ಮುಂದಿನ ತ್ರಿಪದಿಗೆ ಹೋಗೋಣ. ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯು ಖುದ್ದಾರ ಗೇಡಿ ಕುಲಗೇಡಿ, ಖುದ್ದಾರ ಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದುಟ್ಟ ಬುದ್ಧಿ ಕಳಕೊಂಡು. ದುಷ್ಟರನ್ನ ಕಂಡ್ರೆ ದೂರದಲ್ಲಿರು ಅನ್ನೋದೊಂದು ಮಾತಿದೆ. ಅಂದರೆ ಇಂಥವರು ಯಾವಾಗಲೂ ಕೂಡ ನಮಗೆ ಸರ್ಪವನ್ನ ಮಡಿಲಲ್ಲಿ ಕಟ್ಕೊಂಡಂಗೆ, ಅಂದರೆ ಅದು ಯಾವಾಗ ಬೇಕಾದರೂ ಕುಟುಕಬಹುದು. ಆದ್ದರಿಂದ ನಾವು ಬದುಕ್ತಾ ಇರ್ತಕ್ಕಂತಹ ವಾತಾವರಣದ ಅಕ್ಕಪಕ್ಕದಲ್ಲಿ ಎಂತಹ ಜನರು ಇರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಬುದ್ಧಿವಂತರು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ, ನಮ್ಮ ನೆರೆ ಹೊರೆಯ ಭಾಗಗಳಲ್ಲಿ ಇದ್ದರೆ ಅವರಿಂದ ನಮಗೆ ಉಪಯೋಗ ಆಗ್ತದೆ. ಆದರೆ ದುಷ್ಟರಾದವರು, ಸದಾ ಕೆಡುಕನ್ನು ಮಾಡತಕ್ಕಂಥವ್ರು ಏನಾದರೂ ಇದ್ದರೆ ಅವರಿಂದ ದೂರ ಇರ್ತಕ್ಕಂಥದ್ದು ಒಳ್ಳೆಯದು. ಇಲ್ಲವಾದರೆ ನೋಡಿ, ಈ ತ್ರಿಪದಿನಲ್ಲಿ ಕೊನೆಯ ಸಾಲಿದೆಯಲ್ಲ, ಇದ್ದುಟ್ಟು ಬುದ್ಧಿ ಕಳ್ಕೊಂಡು ಅಂತ ಹೇಳಿ. ಬಹುಶಃ ಈ ತ್ರಿಪದಿಗಳಲ್ಲಿ ಸ್ವಲ್ಪ ಪಾಠಾಂತರಗಳು ಕೂಡ ಆಗ್ತದೆ. ನನ್ನ ಪ್ರಕಾರ ಇದು ಇದ್ದಷ್ಟು ಅಂತ ಇರಬಹುದೇನೋ. ಅಂದರೆ ನಾವು ಕೆಟ್ಟವರನ್ನ, ಅಂದರೆ ಯಾರು ಮೋಸಗಾರರನ್ನ ಅಥವಾ ಕುಯುಕ್ತಿ ಇರ್ತಕ್ಕಂಥವ್ರು ಸಹವಾಸ ಮಾಡಿದ್ರೆ ನಮ್ಮಲ್ಲಿ ಇದ್ದಷ್ಟು ಬುದ್ಧಿ ಕಳ್ಕೊಂಡು ನಮ್ಮ ಬುದ್ಧಿ ವಿವೇಕಗಳನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ನೆರೆಹೊರೆಯವರ, ಒಳ್ಳೆಯವರ ಸಹಾಯ ಸಹಕಾರ ಮತ್ತು ಅವರೊಂದಿಗೆ ಬಾಳ್ತಕ್ಕಂಥದ್ದು ಅಗತ್ಯ. ನಾವು ಯಾವಾಗಲೂ ಕೂಡ ನಂದಿಯ ಸಹವಾಸ ಮಾಡಬೇಕೇ ಹೊರತು ಹಂದಿಗಳ ಸಹವಾಸವನ್ನಲ್ಲ ಅನ್ನುವ ಸಂದೇಶವನ್ನು ಈ ತ್ರಿಪದಿ ಅದ್ಭುತವಾಗಿ ಸಾರುತ್ತೆ. ಬನ್ನಿ ಮುಂದಿನ ತ್ರಿಪದಿಗೆ ಹೋಗೋಣ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳಾಯಿತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗುಡೆಯ. ಇದು ಸೃಷ್ಟಿಕರ್ತನಾದ ಆ ದೇವರಲ್ಲಿ ಜನಪದ ತಾಯಿ ಅಥವಾ ಜನಪದರು ಮೊರೆ ಇಡ್ತಕ್ಕಂತಹ ಒಂದು ಚಿತ್ರಣ ಇದು. ಅಂದರೆ ನಾವು ಹುಟ್ಟುವ ಮೊದಲು ಈ ದೇಹ ಈ ಭೂಮಿ ಮೇಲೆ ಇರಲಿಲ್ಲ. ಈ ಭೂಮಿಯ ಮೇಲೆ ಬಂದ ಮೇಲೆ ಅಷ್ಟೇನೆ ಈ ದೇಹ ನಮಗೆ ದೊರೆತಿದೆ. ಹಾಗೆ ನಾವು ಸತ್ತ ಮೇಲೂ ಕೂಡ ಈ ದೇಹವನ್ನು ಭೂಮಿಯ ಮೇಲೆ ನಾವು ಬಿಟ್ಬಿಟ್ಟು ಹೋಗ್ತೇವೆ. ಅಂದರೆ ಇವೆರಡರ ನಡುವಿನ ಆ ಒಂದು ಜೀವನ ನಡೆಸ್ತಕ್ಕಂತಹ ಸಂದರ್ಭ ಇದೆ ನೋಡಿ, ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳು ಬಂದಾಗ ಕೈ ಹಿಡಿದು ನಮ್ಮನ್ನು ಮುನ್ನಡೆಸು ಎನ್ನುವ ಪ್ರಾರ್ಥನೆಯನ್ನು ನಾವು ಈ ಒಂದು ತ್ರಿಪದಿಯಲ್ಲಿ ನೋಡ್ಬೋದು. ನಮ್ಮ ಜನಪದರು ಸದಾ ದೈವವನ್ನು ನಂಬುವವರು. ನಮ್ಮ ಜನಪದ ಸಮುದಾಯ ಅದಕ್ಕೆ ಹೇಳ್ತಾರೆ, ಕರುಣ ಬಂದರೆ ಕಾಯೋ, ಮರಣ ಬಂದರೆ ಹೊಯ್ಯೋ. ಅಂದರೆ ಯಾವ ಮುಲಾಜಿಲ್ಲದೇ ಇದನ್ನು ಅವರು ಒಪ್ಕೊಳ್ತಾರೆ. ಕರುಣೆ ಬಂದರೆ ನನ್ನನ್ನು ಕಾಪಾಡು, ಮರಣ ಬಂದರೆ ನನ್ನನ್ನು ತೆಗೆದುಕೊಂಡು ಹೋಗ್ಬಿಡು. ಸಾವಿಗೆ ಭಯಪಡದೆ ನಾಳೆ ಬರುವುದು ನಮಗೆ ಹಿಂದೆ ಬರಲಿ, ಇಂದು ಬರುವುದು ನಮಗೆ ಈಗಲೇ ಬರಲಿ ಅಂತಕ್ಕಂಥ ಎದೆಗಾರಿಕೆ ನಮ್ಮ ಜನಪದರದ್ದು. ಅದಕ್ಕೆ ನೋಡಿ, ಯಾವ ಬಿಗುಮಾನವೂ ಕೂಡ ಇಲ್ಲದೆ ಹೇಳ್ತಾರೆ, ಬಡತನವಿರಲಿ
ಬಹಳ ಮಕ್ಕಳಿರಲಿ, ಮೇಲೆ ಗುರುವಿನ ದಯೆ ಇರಲಿ, ನನ್ನ ಗುರುವೇ ಈ ಬಡತನದ ಚಿಂತೆ ನಿನಗಿರಲಿ ಅಂತ ಹೇಳಿ. ಅಂದ್ರೆ ಬಡತನ ನನಗಿರಲಿ, ಈ ಬಡತನದ ಚಿಂತೆ ನಿನಗಿರಲಿ ಅಂತ ಹೇಳಿ ದೇವರಿಗೆ ಚಮತ್ಕಾರದ ಉತ್ತರವನ್ನ ಕೊಡ್ತಾರೆ. ಮತ್ತೆ ಇನ್ನೊಂದು ಇಲ್ಲಿ ಬಳಸಿರ್ತಕ್ಕಂತಹ ಸುಣ್ಣದ ಪ್ರತಿಮೆ ಇದೆ ನೋಡಿ, ಕೊನೆಯ ಸಾಲು, ಅದು ಸಾರ್ಥಕತೆಯ ಪ್ರತೀಕ. ತನ್ನನ್ನು ಸುಟ್ಟುಕೊಂಡ್ರೂ ಕೂಡ ಮತ್ತೊಬ್ಬರಿಗೆ ನೆರವಾಗುವಂತಹ, ಅಂದ್ರೆ ನನ್ನ ಹಾದಿ ಸುಣ್ಣದ ಹರಳಾದರೂ ನಿನ್ನ ದಯೆಯಿಂದ ಅದು ಮಲ್ಲಿಗೆಯ ಹರಳಿನಂತೆ ಮುನ್ನಡೆಯುವಂತಾಗಲಿ ಅಂತ ಹೇಳ್ತಾ ತನ್ನ ಮನೆ ದೈವವನ್ನ ಪ್ರಾರ್ಥನೆ ಮಾಡೋದನ್ನ ನಾವಿಲ್ಲಿ ನೋಡ್ಬೋದು. ಬ್ಯಾಸಿಗಿ ದಿವಸಾಕ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹೊಳಿ ತಂಪು, ಭೀಮಾರತಿ ಎಂಬ ಹೊಳೆ ತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ತಾಯಿ ಇರುವ ತವರು ಮನೆಯನ್ನ ನೆನೆಸ್ಕೊಂಡು ಹೆಣ್ಣು ಮಗಳೊಬ್ಬಳು ಹಾಡಿರ್ತಕ್ಕಂತಹ ತ್ರಿಪದಿ ಇದು. ಈ ತ್ರಿಪದಿನಲ್ಲಿ 3 ಹೋಲಿಕೆಗಳನ್ನು ಕೊಡಲಾಗಿದೆ. ಬೇಸಿಗೆ ಸಂದರ್ಭದಲ್ಲಿ ಬೇವಿನ ಮರ, ಹೊಂಗೆ ಮರದ ಕೆಳಗಡೆ ಕುಳಿತವರಿಗೆ ಗೊತ್ತಾಗ್ತದೆ ಅಲ್ಲಿಂದ ಬರ್ತಕ್ಕಂತಹ ತಂಪು ಹವೆ ಉಷ್ಣತೆಯನ್ನ ಹೇಗೆ ಹೋಗಲಾಡಿಸಿ ಮನಸ್ಸಿಗೆ ಮುದವನ್ನು ಕೊಡ್ತದೆ ಅಂತ ಹೇಳಿ. ಇನ್ನು ಎರಡನೆಯದು ಪ್ರಖರ ಬೇಸಿಗೆನಲ್ಲಿ ಭೀಮರತಿ ಎನ್ನುವ ತಂಪಾದ ಹೊಳೆಯಲ್ಲಿ ಈಜಾಡಿದ್ರೆ ದೇಹಕ್ಕೆ ಆಗುವ ಆನಂದ ಇದೆಯಲ್ಲ, ಅದು ಅಪಾರ. ಬಹುಶಃ ಇಲ್ಲಿ ಆ ಹೆಣ್ಣು ಮಗಳು ಭೀಮ ತೀರದ ಆಸುಪಾಸಿನಲ್ಲಿ ಬಾಳಿ ಬದುಕಿದ್ದಿರಬಹುದೇನೋ, ಹಾಗಾಗಿ ಭೀಮೆಯನ್ನ ಬಳಸ್ಕೊಂಡಿದ್ದಾಳೆ. ಒಂದು ವೇಳೆ ಈ ಭಾಗದವರಾಗಿದ್ದರೆ, ನಮ್ಮ ಮೈಸೂರು ಹಳೆ ಮೈಸೂರು ಭಾಗದವರಾಗಿದ್ದರೆ ಕಾವೇರಿ ಕಪಿಲೆಯನ್ನ ಬಳಸ್ಕೊಳ್ತಿದ್ರೋ ಏನೋ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಕಲ್ಲು ಕಾವೇರಿ ಕಪನೀಯ, ಕಲ್ಲು ಕಾವೇರಿ ಕಪನೀಯ ನೆನೆದಾರೆ ಹೊತ್ತಿದ್ದ ಪಾಪ ಪರಿಹಾರ. ನಮ್ಮ ಜನಪದರಲ್ಲಿ ವೈವಿಧ್ಯತೆ ಜಾಸ್ತಿ, ಅಂದ್ರೆ ಸ್ಪರ್ಧೆ ಹೆಚ್ಚಾಗಿರ್ತದೆ. ಒಬ್ಬರು ಹೇಳಿದಂತೆ ಮತ್ತೊಬ್ಬರು ಹೇಳ್ತಾ ಇರಲಿಲ್ಲ. ಅಂದ್ರೆ ಎಲ್ಲರಿಗೂ ಒಂದೇ ದೈವ ಆಗಿದ್ರೂ ಕೂಡ ಒಬ್ಬೊಬ್ಬರ ಬಾಯಿನಲ್ಲಿ ಒಂದೊಂದು ರೀತಿನಲ್ಲಿ ಅವರು ತಮ್ಮದೇ ಆದ ಪದಗಳನ್ನು ಕಟ್ಟಿ ಹಾಡ್ತಕ್ಕಂತಹ ಒಂದು ಚಮತ್ಕಾರಿಕೆ, ಚಾಕಚಕ್ಯತೆ ನಮ್ಮ ಜನಪದರಲ್ಲಿ ಹೆಚ್ಚಾಗಿರ್ತಿತ್ತು. ನಾನು ಹೇಳದ್ನಲ್ಲ, ಭೀಮ ತೀರದವಳಾದ್ರಿಂದ ಭೀಮೆಯನ್ನ ಬಳಸ್ಕೊಂಡ್ಲು. ಹೀಗೆ ಕಪಿಲೆ ಕಾವೇರಿಯ ನದಿ ತೀರದವಳಾಗಿದ್ದಿದ್ರೆ ಕಪಿಲೆ ಕಾವೇರಿಯನ್ನ ಬಳಸ್ಕೊಳ್ತಿದ್ಲು. ಉದಾಹರಣೆ ಕೊಡೋದಾದ್ರೆ, ಮಲೆಯ ಮಾದೇಶ್ವರನನ್ನ ಪೂಜೆ ಮಾಡುವ ಸಂದರ್ಭದಲ್ಲಿ ಒಬ್ಬೊಬ್ಬ ಭಕ್ತನೂ ಕೂಡ ತನಗೆ ತೋಚಿದ ಪದಗಳನ್ನು ಕಟ್ಕೊಂಡು ಹೇಳ್ತಾನೆ. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರುಷೆ ಚೆಲ್ಲಾಟಗಾರ ಮಾದಪ್ಪ ಅಂತ ಹೇಳಿದ್ರೆ, ಮತ್ತೊಬ್ಬ ಭಕ್ತ ಏನು ಹೇಳ್ತಾನೆ ಅಂದ್ರೆ, ಸಂಪಿಗೆ ಹೂನಾಗೆ ಗುಂಪಾಯ್ತು ನಿನ್ನ ಪರುಷೆ ಸಂಪತ್ತುಗಾರ ಮಾದಪ್ಪ ಅಂತಾನೆ. ಪಕ್ಕದಲ್ಲಿ ಕೂತವನು ಅವನಿಗಿಂತ ನಾನೇನು ಕಡಿಮೆ ಅಂತ ಹೇಳಿ, ಹುಚ್ಚೆಳ್ಳು ಹೂನಾಗೆ ಹೆಚ್ಚಾವು ನಿನ್ನ ಪರುಷೆ ಹೆಚ್ಚಾಳಗಾರ ಮಾದಪ್ಪ ಅಂತ ಹೇಳ್ತಾನೆ. ಅಂದ್ರೆ ಹೀಗೆ ತನ್ನ ಇಷ್ಟದೈವ ಮಲೆಯ ಮಾದೇಶ್ವರನನ್ನ ಅತ್ಯಂತ ಭಕ್ತಿ ಭಾವದಿಂದ ತನಗಿಷ್ಟ ಬಂದ ಹಾಗೆ ಹಾಡಿ ಹೊಗಳುತ್ತಿದ್ದರ ಒಂದು ಶಕ್ತಿ ಆ ಜನಪದರಿಗಿರ್ತಕ್ಕಂತಹ ಒಂದು ಚಮತ್ಕಾರ ನಮ್ಗೆ ಅರ್ಥ ಆಗುತ್ತೆ. ಇದು ಜನಪದ ಸಾಹಿತ್ಯಕ್ಕೆ ಮತ್ತು ಜನಪದರಿಗೆ ಇದ್ದಂತಹ ಶಕ್ತಿ. ಇನ್ನು ಮೂರನೆಯದು ಈ ತ್ರಿಪದಿಯಲ್ಲಿ, ನೀ ತಂಪು ನನ್ನ ತವರಿಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ತವರಿನಲ್ಲಿ ತಾಯಿ ಬಗ್ಗೆ ಹೇಳ್ತಕ್ಕಂಥದ್ದು, ನೀನು ತಂಪು ನನ್ನ ತವರಿಗೆ. ಈ ಮಾತಂತೂ ತಾಯಿ ಮಗಳ ಸಂಬಂಧವನ್ನ ಭಾವನಾತ್ಮಕವಾಗಿ ಸದಾಕಾಲ ಗಟ್ಟಿಗೊಳಿಸ್ತದೆ. ಇಲ್ಲಿ ಅವಳು ಬಳಸಿರ್ತಕ್ಕಂತಹ ತಂಪು ಅನ್ನೋ ಪದ ಇದೆ ನೋಡಿ, ಅದಕ್ಕೆ ವಿಶಾಲವಾದ ಅರ್ಥ ಇದೆ. ಯಾವುದೇ ಮನೆಯಲ್ಲಿ ತಾಯಿ ಅನ್ನೋ ದೇವರು ಇದ್ರೆ ಆ ಮನೆಗೊಂದು ಶ್ರೀರಕ್ಷೆ, ಆ ಮನೆ ತುಂಬದ ಹಾಗಿರ್ತದೆ. ಎಲ್ಲ ಏಳು ಬೀಳುಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ, ನೋವು ನಲಿವುಗಳನ್ನ ಸಮಾನವಾಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ಆ ಒಂದು ಶಕ್ತಿ, ಆ ಮನೆಯನ್ನ ನಂದ ಗೋಕುಲವನ್ನಾಗಿ ಮಾಡ್ತಕ್ಕಂತಹ ಶಕ್ತಿ, ಆ ಏಕೈಕ ದೇವತೆನೇ ತಾಯಿ. ಅಮ್ಮನ ನೆನಪೇ ತಂಪು ಎನ್ನುವ ಭಾವವನ್ನ ಇಲ್ಲಿ ಸೊಗಸಾಗಿ ತುಂಬಿಡಲಾಗಿದೆ. ಆ ಕಾರಣಕ್ಕಾಗಿ ನೋಡಿ, ನನ್ನ ತವರಿಗೆ ನನ್ನ ತಾಯಿಯೇ ತಂಪು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾಳೆ. ಜ್ಯೋತಿ ಸ್ವರೂಪಳಾದ ತಾಯಿಯನ್ನ ಇಷ್ಟು ಅದ್ಭುತವಾಗಿ ಹೇಳ್ತಾಳೆ. ಆ ತಂಪು ಅನ್ನೋ ಪದಕ್ಕೆ ಏನೆಲ್ಲ ವ್ಯಾಖ್ಯಾನಗಳನ್ನ ಕೊಟ್ಟರು ಕೂಡ ನಾವು ಹೇಳಲಿಕ್ಕೆ ಬರಲ್ಲ. ಅಂದ್ರೆ ತಾಯಿಗೆ ಯಾರೂ ಸರಿಸಮರಲ್ಲ, ತವರಿನ ತುಂಬಿದ ಮಾವಿನ ಮರವೇ ತಾಯಿ ಅನ್ನುವ ಅರ್ಥದಲ್ಲಿ ಹೇಳ್ತಾಳೆ. ಇನ್ನು ನಾವು ಮುಂದೆ ಹೋಗ್ತಕ್ಕಂತಹ ಕೆಲವು ತ್ರಿಪದಿಗಳು ತಾಯಿಯ ಬಗೆಗಿನ ಗೌರವದ ಮಾತುಗಳೇ ಇರೋದ್ರಿಂದ
ತಾಯಿಯ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಈಗ ಮುಂದಿನ ತ್ರಿಪದಿಗೆ ಹೋಗೋಣ. ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವೀಳ್ಯಾವ, ಯಾರೆಂಜಲುಂಡು ನನ್ನ ಮನವೇ, ಯಾರೆಂಜಲುಂಡು ನನ್ನ ಮನವೇ ಹಡೆದೌನ, ಬಾಯಂಜಲುಂಡು ಬೆಳದೇನ. ಮದುವೆಯಾಗಿ ತವರು ಮನೆಯಿಂದ ದೂರವಾಗಿ ಗಂಡನ ಮನೆಯಲ್ಲಿ ಬಾಳ್ವೆ ಮಾಡ್ತಾ ಇದ್ರು ಕೂಡ ಪ್ರತಿದಿನ ಪ್ರತಿ ಕ್ಷಣ ತನ್ನ ತಾಯಿಯಿಂದ ನೆನೆಸ್ಕೊಳ್ತಾಳೆ. ಯಾರು ನೋಡಿದ್ರು ಕೂಡ ತನ್ನ ತಾಯಿಯ ವಯಸ್ಸಿನ ಯಾವುದೇ ತಾಯಂದ್ರನ್ನ ನೋಡಿದ್ರು ಕೂಡ ತನ್ನ ತಾಯಿ ನೆನಪಾಗ್ತಾಳೆ. ಅವರ ಬಳೆ ನೋಡಿದಾಗ, ಅವ್ರು ಉಟ್ಕೊಂಡಿರ್ತಕ್ಕಂತಹ ಸೀರೆಯನ್ನ ನೋಡಿದಾಗ, ಅವ್ರು ಆಡ್ತಕ್ಕಂತಹ ಮಾತುಗಳನ್ನ ಕೇಳಿಸ್ಕೊಂಡಾಗ, ಅಯ್ಯೋ ನನ್ನ ತಾಯಿನೂ ಹೀಗೆ ಮಾತಾಡ್ತಿದ್ಲು, ಅಯ್ಯೋ ನನ್ನ ತಾಯಿನೂ ಕೂಡ ಇದೇ ಬಣ್ಣದ ಸೀರೆನ ಉಟ್ಕೋತಿದ್ಲು, ಈ ಥರದ ಬಳೆಗಳು ನಮ್ಮ ತಾಯಿಗೆ ಇಷ್ಟ. ಹೀಗೆ ಯಾಕೆ ಅಂತ ಹೇಳಿದ್ರೆ, ಇಷ್ಟೊಂದು ಅಭಿಮಾನ ಪ್ರೀತಿ ಆ ಹೆಣ್ಣು ಮಗಳಿಗೆ ಯಾಕಪ್ಪ ಅಂತ ಹೇಳಿದ್ರೆ, ತಾನು ಚಿಕ್ಕವಳಾಗಿದ್ದಾಗ ತನಗೆ ಅಲಂಕಾರ ಮಾಡಿ ತನ್ನ ಕಣ್ಣ ಕಾಡಿಗೆಯಿಂದ ದೃಷ್ಟಿ ನೆಡ್ತಿದ್ಲು. ಹೊರಗಡೆಯಿಂದ ಮರಳಿ ಎಲ್ಲಾದರೂ ಹೊರಗಡೆ ಹೋಗಿ ತಾನು ಮನೆಗೆ ಮರಳಿ ಬಂದಾಗ ಯಾರದ್ದಾದ್ರೂ ದೃಷ್ಟಿ ನನ್ನ ಕಂದಮ್ಮನಿಗೆ ತಟ್ಟುಬಿಟ್ಟಿದೆಯೇನೋ, ಅದು ಪರಿಹಾರ ಆಗಲಿ ಅಂತ ಹೇಳಿ ವೀಳ್ಯವನ್ನ ಮೆಲ್ಲುವ ತನ್ನ ಬಾಯಂಜಲಿನಿಂದ ದೃಷ್ಟಿ ತೆಗೆದು ತೂತು ತೂತು ಅಂತ ಹೇಳಿ ನಮ್ಮಲ್ಲಿ ದೃಷ್ಟಿ ತೆಗಿತಾರ ನೋಡಿ, ಆ ಕಣ್ಣು, ಈ ಕಣ್ಣು, ಮಾರಿ ಕಣ್ಣು, ಮಶನಿ ಕಣ್ಣು ಅಂತ ಹೇಳಿ ಎಲ್ಲಾರ ದೃಷ್ಟಿ ಹೋಗ್ಲಿ, ನನ್ನ ಮಗಳಿಗೆ ಯಾರ ದೃಷ್ಟಿಯೂ ಕೂಡ ಬೀಳದೆ ಇರಲಿ ಅಂತ ಹೇಳಿ ದೃಷ್ಟಿ ತೆಗೆಳ್ತಿಲ್ಲಲ್ಲ, ಹಾಗೆ ದೃಷ್ಟಿ ತೆಗೆದು ನನ್ನನ್ನು ಕಾಪಾಡಿದಾಳೆ ನನ್ನ ತಾಯಿ. ಎಷ್ಟು ಅದ್ಭುತವಾದ ಒಂದು ಪ್ರೀತಿಯ ಒಂದು ಅಭಿಮಾನದ ಮಾತುಗಳನ್ನು ತಾನು ಗಂಡನ ಮನೆಯಲ್ಲಿ ಇದ್ರೂ ಕೂಡ ಆ ಹೆಣ್ಣು ಮಗಳು ನೆನೆಸ್ಕೊಳ್ತಾಳೆ. ಅಂದರೆ ಇಲ್ಲಿ ತಾನು ತನ್ನ ಕಾಡಿಗೆಯನ್ನ ಅವಳು ತಿದ್ದಿ ಆಗ್ತಕ್ಕಂತಹ ಬೊಟ್ಟು ಮತ್ತು ತನ್ನ ವೀಳ್ಯವನ್ನ ಮೆಲ್ಲುವ ಎಂಜಲು ಬಾಯಿ, ಇವೆರಡೂ ಕೂಡ ಆ ಹೆಣ್ಣು ಮಗಳಿಗೆ ಪರಮ ಪಾವನ ಪವಿತ್ರವಾದಂಥದ್ದು. ಹೀಗೆ ಅವರಿಬ್ಬರನ್ನ ಇವೆರಡೂ ಕೂಡ ಬಂಧಿಸಿದೆ ಅನ್ನುವ ಮಾತುಗಳನ್ನ ಈ ತ್ರಿಪದಿಯಲ್ಲಿ ನಾವು ನೋಡ್ಬೋದು. ಇನ್ನು ಮುಂದಿನ ತ್ರಿಪದಿ ಇದೆಯಲ್ಲ, ಇದು ಇನ್ನೂ ಅದ್ಭುತವಾಗಿದೆ. ಯಾರು ಇದ್ದರು ನನ್ನ ತಾಯೌನವೋಲೋರು, ಸಾವಿರ ಕೊಳ್ಳಿ ಒಲೆಯಾಗ, ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರು, ಜ್ಯೋತಿ ನಿನ್ಯಾರೇ ಹೋಲೋರು. ತಾಯಿಗಿಂತ ದೊಡ್ಡ ಬಂಧು ಇನ್ನೊಬ್ಬಳಿಲ್ಲ, ತಾಯಿಗಿಂತ ದೇವತೆ ಮತ್ತೊಬ್ಬಳಿಲ್ಲ. ಆದ್ದರಿಂದ ನೋಡಿ, ಅವಳ ಸ್ಥಾನವನ್ನ ಬೇರೆ ಯಾರು ತುಂಬಲಿಕ್ಕೆ ಸಾಧ್ಯವಿಲ್ಲ. ಯಾರೇ ಇದ್ರೂ ಕೂಡ ಮನೆಯಲ್ಲಿ ತಾಯಿ ಇದ್ದಂತೆ ಆಗೋದಿಲ್ಲ. ಒಲೆ ಒಳಗಡೆ ಸಾವಿರ ಕೊಳ್ಳಿ ಧಗಧಗನೆ ಉರಿತಾ ಇರ್ಬೋದು, ಆದರೆ ಅವು ಮನೆಯನ್ನ ಬೆಳಗುವ ಹಣತೆಯ ಜ್ಯೋತಿ ಇದೆಯಲ್ಲ, ದೇವರ ಕೋಣೆಯಲ್ಲಿ ಉರಿತಾ ಇರ್ತಕ್ಕಂಥ ನಂದಾದೀಪ ಇದೆಯಲ್ಲ, ಅದಕ್ಕೆ ಸರಿಸಾಟಿ ಅಲ್ಲ. ಅದರಂತನೇ ನಮ್ಮ ಬಾಳನ್ನ ತಾನು ಉರಿದು ತಾನು ಬೆಂದು ತನ್ನನ್ನೇ ಸಮರ್ಪಿಸಿಕೊಂಡ ತಾಯಿಗೆ ನಾನು ಯಾರನ್ನ ಹೋಲಿಕೆ ಮಾಡಲಿ ಅಂತ ಹೇಳಿ ಈ ತ್ರಿಪದಿಯಲ್ಲಿ ಅಭಿಮಾನದಿಂದ ತಾಯಿಯನ್ನ ನೆನೆಸ್ಕೊಳ್ತಾಳೆ. ಮತ್ತೆ ಇನ್ನೊಂದು ತ್ರಿಪದಿ ಇದೆ, ಈ ಪಠ್ಯದಲ್ಲಿ ಇಲ್ಲ, ಅದನ್ನು ನಾನು ನಿಮಗೆ ಜ್ಞಾಪಿಸ್ತೀನಿ ಮಕ್ಕಳ. ಈ ಥರದ ತ್ರಿಪದಿಗಳನ್ನು ನೀವು ಪಠ್ಯದ ದೃಷ್ಟಿಯಿಂದಲ್ಲ, ಸಾಹಿತ್ಯಿಕ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳುಗಳು ಇದನ್ನು ನೀವು ನೋಡಿ ಕಲ್ತ್ಕೊಳ್ಬೇಕು. ಒಬ್ಬಳು ಹೆಣ್ಣು ಮಗಳು ಮತ್ತೆ ಜ್ಞಾಪಿಸ್ಕೋತಾಳೆ, ಗಂಡನ ಮನೆ ಹೋಗಿ ತಾನು ಒಂದು ಮಗುವಿನ ತಾಯಿಯಾದರೂ ಕೂಡ ತನ್ನ ತಾಯಿ ನಾನು ಚಿಕ್ಕವಳಾಗಿದ್ದಾಗ ನನ್ನನ್ನು ಹೇಗೆ ಸಾಕಿ ಸಲಿತಾ ಇದ್ಲು ಅಂತ ಹೇಳಿ ಜ್ಞಾಪಿಸ್ಕೊಳ್ತಕ್ಕಂಥ ಒಂದು ತ್ರಿಪದಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು. ಎದೆ ಹಾಲ ಉಣಿಸಿದ್ದೆ, ಕಲ್ಲು ಸಕ್ಕರೆ ತಿನ್ನಿಸಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ತ್ರಿಪದಿ. ಎದೆ ಹಾಲ ಉಣಿಸಿದ್ದೆ, ಕಲ್ಲು ಸಕ್ಕರೆ ತಿನ್ನಿಸಿದ್ದೆ. ಮುಂದಿನ ಸಾಲಿದೆ ನೋಡಿ, ಬೆಳದಿಂಗಳಿಗೂ ಸೆರಗ ಹಿಡಿದಿದ್ದೆ, ಬೆಳದಿಂಗಳಿಗೂ ಸೆರಗ ಹಿಡಿದಿದ್ದೆ ನನ್ನವ್ವ, ಅಳುವುದೀಗೆಷ್ಟು ಹೇಳುವ. ಎಂತಹ ಅದ್ಭುತವಾದ ಒಂದು ಪ್ರತಿಮೆ, ಎಂತಹ ಅದ್ಭುತವಾದ ಒಂದು ಉಪಮೆ. ರಾತ್ರಿ ವೇಳೆ ಉಪ್ಪರಿಗೆಯ ಮೇಲೆ ಅನ್ನ ತಿನ್ನಿಸುವ ಸಂದರ್ಭದಲ್ಲಿ, ಪೂರ್ಣ ಬೆಳದಿಂಗಳು ಚೆಲ್ಲಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವುಗಳ ಕಿರಣಗಳು ನನ್ನ ಮಗಳ ಮೇಲೆ ಬೀಳದೆ ಇರಲಿ ಅಂತ ಹೇಳಿ ಆ ಪುಟ್ಟ ಕಂದನ ಆ ಮೈಗೆ ತನ್ನ ಸೆರಗನ್ನ ಒಡ್ಡಿ ಮರೆ ಮಾಡಿಕೊಂಡಿದ್ಲು. ಸೂರ್ಯನ ಬೆಳಕು ಬೀಳದೆ ಇರಲಿ ಅಂತ ಹೇಳಿ ಸೆರಗನ್ನ ಒಡ್ಡಿಕೊಳ್ಳೋ ತಾಯಿಯಂದ್ರೆ ನೋಡಿದ್ದೀವಿ ಅಲ್ವಾ. ಆದರೆ ಈ ತಾಯಿ ಇದ್ದಾಳಲ್ಲ, ಈಕೆ ತನ್ನ ಮಗುವಿಗೆ ಚಂದ್ರನ ಕಿರಣಗಳ ಶಾಖವೂ ತಾಕದೇ ಇರಲಿ ಅಂತ ಹೇಳಿ, ಚಂದ್ರನ ಕಿರಣಗಳು ಶಾಖ ಇರೋದಿಲ್ಲ. ಅಂದರೆ ಅಷ್ಟು ಪ್ರೀತಿ, ಅಷ್ಟು ಮಮಕಾರ ತನ್ನ ಮಕ್ಕಳಲ್ಲಿ ತೋರಿಸ್ತಾಳೆ. ಈ ಋಣವನ್ನು ನಾನು ಹೇಗೆ ತೀರಿಸಲಿ ಅಂಥೇಳಿ
ಮಗಳು ಕಣ್ಣೀರಾಗ್ತಾಳೆ. ಆ ಕಾರಣಕ್ಕೆ ತಾಯಿಯ ಮಕ್ಕಳ ಒಂದು ಸಂಬಂಧ ಇದೆಯಲ್ಲ, ಅದೊಂದು ಅದ್ಭುತವಾದ ಒಂದು ಜನ್ಮಾಂತರದ ಸಂಬಂಧಗಳು. ಇಷ್ಟು ಸಾಕಲ್ವಾ ಹೆತ್ತವನ ಬಗ್ಗೆ ಹೇಳಲಿಕ್ಕೆ? ಬಹುಶಃ ಇದಕ್ಕಿಂತ ಇನ್ಯಾವ ಹೋಲಿಕೆನ ನಾವು ಕೊಡಲಿಕ್ಕೆ ಸಾಧ್ಯ? ಮತ್ತೆ ಮುಂದಿನ ತ್ರಿಪದಿ, ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು, ಹುತ್ತದ ಒಳಗಿರೋ ಸರುಪಾನ, ಹುತ್ತದ ಒಳಗಿರೋ ಸರುಪಾನ ಬೇಗೆಯ ನೆತ್ತಿ ಮ್ಯಾಲಿರುವ ಶಿವಬಲ್ಲ. ಎಂತಹ ಚಮತ್ಕಾರದ ಒಂದು ತ್ರಿಪದಿ ಇದು. ಆ ಕಾಲದ ತಾಯಂದಿರು ಅವರ ಒಂದು ಯೋಚನಾ ಶಕ್ತಿ, ಅವರ ಒಂದು ಸಾಂಪ್ರದಾಯಿಕ ಜ್ಞಾನ ಎಷ್ಟೊಂದು ಅಗಾಧವಾಗಿತ್ತು ಅನ್ನೋದನ್ನ ನಾವು ಈ ತ್ರಿಪದಿಯಲ್ಲಿ ನೋಡ್ಬೋದು. ಈ ತ್ರಿಪದಿಯನ್ನು ನಾವು ಬೇರೆಯ ದೃಷ್ಟಿಕೋನದಿಂದಲೂ ಸ್ವಲ್ಪ ನೋಡೋದಾದ್ರೆ ನೋಡಿ, ಆ ಕಾಲದ ತಾಯಂದಿರ ಒಂದು ಸಾಂಪ್ರದಾಯಿಕ ಜ್ಞಾನ ಎಷ್ಟೊಂದು ಅದ್ಭುತವಾಗಿತ್ತು ಅನ್ನೋದಕ್ಕೆ ಈ ತ್ರಿಪದಿ ಒಂದು ಅದ್ಭುತ ಉದಾಹರಣೆ. ಇವತ್ತು ಕೂಡ ನಮ್ಮಲ್ಲಿ ಅಜ್ಞಾನದಿಂದ ನಾಗರ ಪಂಚಮಿಯ ದಿನ ಅನೇಕ ತಾಯಂದಿರು ಹುತ್ತಕ್ಕೆ ಹಾಲು, ನೀರು, ಹಣ್ಣು, ಹೂವು, ಹಂಪಲುಗಳು ಇದನ್ನೆಲ್ಲ ಎರಿತಕ್ಕಂತಹ ಒಂದು ಸಂಪ್ರದಾಯ ಇದೆ. ಅಂದರೆ ಹಾವುಗಳು ಹುತ್ತದಲ್ಲೇ ಇರೋದಿಲ್ಲ. ಒಂದು ವೇಳೆ ಆ ಹಾವುಗಳಿಗೆ ಹಾಲು ಎರೆದ್ರೆ ಅವು ಬದುಕಿ ಉಳಿಯಲಾರವು ಎನ್ನುವುದು ತಿಳಿದಿದ್ರೂ ಕೂಡ ಕಣ್ಣು ಕಿವಿ ಎಲ್ಲ ಮುಚ್ಚಿಕೊಂಡು ಈ ಪದ್ಧತಿಯನ್ನ ಮುಂದುವರಿಸುತ್ತಲೇ ಇದ್ದಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆನೆ ಆ ತಾಯಿಗೆ ಹಾವುಗಳು ಹುತ್ತದಲ್ಲಿ ಅಡಗಿ ಕುಳಿತುಕೊಳ್ಳೋದಿಲ್ಲ. ಹುತ್ತ ಹಾವುಗಳ ಮನೆ ಅಲ್ಲ. ಆಕಸ್ಮಿಕವಾಗಿ ಗೆದ್ದಲು ಹುಳುಗಳನ್ನು ತಿನ್ನಲಿಕ್ಕೆ ಹೋಗಿ ಅವು ಮತ್ತೆ ವಾಪಸ್ ಬರೋಕ್ಕಾಗದೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತವೆ. ಕೆಲವೊಮ್ಮೆ ಅಲ್ಲೇ ಸಾಯ್ತಕ್ಕಂತಹ ಒಂದು ಪರಿಸ್ಥಿತಿಯು ಕೂಡ ಹಾವುಗಳಿಗೆ ಎದುರಾಗ್ತದೆ ಎನ್ನುವ ಸತ್ಯ ಆಗಿನ ಕಾಲದ ತಾಯಂದಿರಿಗೆ ಗೊತ್ತಾಗಿತ್ತೋ ಏನೋ. ಆ ಕಾರಣಕ್ಕೆ ನೋಡಿ ಈ ತ್ರಿಪದಿಯನ್ನ ಒಂದು ಉದಾಹರಣೆಯಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ತಾಯಿ ತಾನೂ ಕೂಡ ಒಂದು ಹೆಣ್ಣಾಗಿ ತನ್ನ ಮಕ್ಕಳ ದುಃಖ ಬಹಳ ಬೇಗ ಅರ್ಥ ಮಾಡ್ಕೋತಾಳೆ. ತಂದೆಗಾಗ್ಲಿ, ಗಂಡು ಮಕ್ಕಳಿಗಾಗ್ಲಿ, ಗಂಡನಿಗಾಗ್ಲಿ ಹೆಣ್ಣು ಮಕ್ಕಳ ಭಾವನೆಗಳು, ದುಗುಡಗಳು ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಆದರೆ ತಾಯಿ ಮಾತ್ರ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾಳೆ. ಹೇಗೆ ತನ್ನ ಕುತ್ತಿಗೆಗೆ ಸುತ್ತಿಕೊಂಡಿರ್ತಕ್ಕಂತಹ ಸರ್ಪನ ವಿಷದ ಬೇಗೆಯ ಅರಿವು ಶಿವನಿಗಾಗ್ತದೋ ಹಾಗೇನೆ ಹೆಣ್ಣಿನ ದುಃಖ ಹೆತ್ತ ತಾಯಿಗೆ ಮಾತ್ರವೇ ಅರ್ಥವಾಗ್ತದೆ ಅನ್ನೋದು ಒಂದು ಅದ್ಭುತ ಉದಾಹರಣೆಯ ಮೂಲಕ ಈ ಒಂದು ತ್ರಿಪದಿಯಲ್ಲಿ ಹೇಳಲಾಗಿದೆ. ಮುಂದಿನ ತ್ರಿಪದಿಯನ್ನು ನೋಡಿ, ತಾಯನ್ನ ನೆನೆಯೋದು ಯಾಯಾಳಿ ಯಾವ ಹೊತ್ತು, ಊರೆಲ್ಲ ಉಂಡು ಮಲಗಾಗ, ಊರೆಲ್ಲ ಉಂಡು ಮಲಗಾಗ ಬೆಳ್ಳಿ ಚುಕ್ಕಿ, ಹೊಂಡಾಗ ಹಡೆದವನ ನೆನೆದೇನಾ. ಹೆತ್ತ ತಾಯಿ ಸದಾ ಸ್ಮರಣೀಯಳು. ಅವಳನ್ನು ನೆನಪಿಸಿಕೊಳ್ಳಲಿಕ್ಕೆ ಕಾಲದ ಪರಿಮಿತಿ ಇಲ್ಲ. ಯಾವ ವೇಳೆ, ಯಾವ ಸ್ಥಳದಲ್ಲಾದರೂ ಕೂಡ, ಯಾವ ಸಂದರ್ಭದಲ್ಲಾದರೂ ಕೂಡ ಆಕೆ ನೆನೆಸ್ಕೊಳ್ಬಹುದು. ಸಂಜೆ ಕೆಲಸ ಅಂದರೆ ತನ್ನ ಸುತ್ತಮುತ್ತಲ ಕೆಲಸ, ಮನೆ ಕೆಲಸಗಳನ್ನೆಲ್ಲ ಮುಗಿದ ಬಳಿಕ ಅಡುಗೆ ಮಾಡಿ ಮನೆ ಮಂದಿಗೆ ಬಡಿಸ್ತಕ್ಕಂತಹ ಕೊನೆಯ ಕೆಲಸ ಗರತಿಯ ಪಾಲಿಗೆ ಉಳಿಯುತ್ತೆ. ಅದನ್ನು ನಗುತ್ತಲೇ ನಿರ್ವಹಣೆ ಮಾಡಿ ಎಲ್ಲರಿಗೂ ಸವಿಯೂಟವನ್ನು ಬಡಿಸಿ ಉಳಿದದ್ದನ್ನು ತಾನು ಉಂಡು ತೃಪ್ತಿಪಟ್ಟು ನಿಟ್ಟುಸಿರು ಬಿಡ್ತಾಳೆ. ಆಹಾ, ಇವತ್ತು ನನ್ನ ಕೆಲಸ ಮುಗೀತು ಅಂತ. ಹೀಗೆ ಇಡೀ ದಿನ ತನ್ನ ಒಂದು ದಿನದ ಕಾಲಚಕ್ರದಲ್ಲಿ ತಾನು ಮಾಡ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳ ನಡುವೆ ಯಾರ್ಯಾರು ಏನೇನಂದಿರಬಹುದು, ಅತ್ತೆ ಅಥವಾ ನಾದಿನಿ ಅಥವಾ ತನ್ನ ವಾರಗಿತ್ತಿ, ಏನೆಲ್ಲದ ಜನಗಳ ನಡುವೆ ಬರ್ತಕ್ಕಂತಹ ಮಾತುಕತೆಗಳು, ಕೆಲವೊಮ್ಮೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು, ಈ ಎಲ್ಲ ನೋವುಗಳನ್ನು ತನ್ನೊಳಗೆ ತುಂಬಿಕೊಂಡಿರ್ತಾಳೆ. ಅವುಗಳಲ್ಲಿ ಆ ಮುಖ್ಯವಾಗ್ತಕ್ಕಂಥದ್ದು ಆ ಅತ್ತೆ ಮನೆಯ ಕಡು ಕಷ್ಟಗಳು. ಕೆಲವು ಸತಿ ಬಡತನ ಇರ್ಬೋದು, ಕೆಲವು ಸತಿ ಇನ್ನೇನೋ ಸಮಸ್ಯೆಗಳಿರ್ಬೋದು. ಹೀಗೆ ಇಷ್ಟೆಲ್ಲ ಕಷ್ಟ ಕೋಟಲೆಗಳ ನಡುವೆ ಅವಳಿಗೆ ನೆನಪಾಗ್ತಕ್ಕಂಥದ್ದು ತಾಯಿಯ ಸಂಪ್ರೀತಿ. ತಾನು ಬಲಮಗ್ಗಲಿಗೆ ತಲೆ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲವನ್ನ ಮರೆತು ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾಳೆ, ತವರನ್ನ ನೆನೆಸ್ಕೊತಾಳೆ. ಹಾಗೆ ತನ್ನ ಜಗದೊಡೆಯ ತನ್ನ ಕುಲದೈವವನ್ನು ನೆನೆಸ್ಕೊಂಡು ನಿದ್ರೆಗೆ ಶರಣಾಗ್ತಾಳೆ. ಎಷ್ಟು ಅದ್ಭುತವಾಗಿದೆ ನೋಡಿ ತಾಯಿ ಮಕ್ಕಳ ಸಂಬಂಧ. ಅದಕ್ಕೆ ಒಂದು ಕಡೆ ತ್ರಿಪದಿ ಹೇಳ್ತಾರೆ, ತಂದೀಯೇ ನೆನೆದಾರೆ ತಂಗೂಳು ಬಿಸಿಯಾಯಿತು, ಗಂಗಾದೇವಿ ಅಂತ ನನ್ನ ಹಡದವನ ನೆನೆದಾರೆ ಮಾಸಿದ ಮಂಡೆ ಮಡಿಯಾಯಿತು. ತಂದೆಯನ್ನ ನೆನೆಸ್ಕೊಂಡ್ಬಿಟ್ರೆ ನನ್ನ ಕೈಲಿರ್ತಕ್ಕಂತಹ ತಂಗಳನ್ನ ಬಿಸಿಯನ್ನ ಆಗ್ಬಿಡುತ್ತೆ. ಗಂಗಾದೇವಿ ಅಂತ ನನ್ನ ಹಡದವನ, ನನ್ನ ಹೆತ್ತ ತಾಯಿಯನ್ನು ನೆನೆಸ್ಕೊಂಡ್ರೆ ಮಾಸಿದ ಮಂಡೆ ಮಡಿಯಾಗುತ್ತೆ. ಸ್ನಾನ ಮಾಡಬೇಕಾಗಿಲ್ಲ, ನಾನು ಫ್ರೆಶ್ ಆಗ್ಬಿಡ್ತೀನಿ, ರಿಫ್ರೆಶ್ ಆಗ್ಬಿಡ್ತೀನಿ ಅಂತ ಹೇಳಿ. ಅಂದರೆ ಅದರ ಅರ್ಥ ಅಂದರೆ ನಾನು ಎಷ್ಟೇ ಕಷ್ಟಗಳಿದ್ರೂ ಕೂಡ ತಾಯಿಯನ್ನು ನೆನೆಸ್ಕೊಂಡ್ಬಿಟ್ರೆ ನಾನು ನನ್ನ ದೇಹ, ಶರೀರ ಮತ್ತು ಮನಸ್ಸು ಎರಡೂ ಹಗುರ ಆಗ್ಬಿಡುತ್ತೆ. ಎಂತಹ ಅದ್ಭುತವಾದ ತ್ರಿಪದಿ ಇದೆ ಇದು. ಮುಂದಿನ ತ್ರಿಪದಿ ನೋಡಿ ಎಷ್ಟು ಸೊಗಸಾಗಿದೆ. ತಾಯೌನ ಬೈಬ್ಯಾಡ
ತಿಳಿಗೇಡಿ ನನ್ನ ತಮ್ಮ ಬಾಳ ದಿನದಾಕಿ ಹಡೆದೌನ, ಬಾಳ ದಿನದಾಕಿ ಹಡೆದೌನ ಬೈದಾರೆ ಬಾಳ ಮರುಗ್ಯಾಳ ಮನದಾಗ. ಒಂದು ಎಚ್ಚರಿಕೆಯ ಸಂದೇಶ ಇಲ್ಲಿದೆ. ಅಕ್ಕ ತಮ್ಮನಿಗೆ ಹೇಳ್ತಕ್ಕಂತಹ ಒಂದು ಬುದ್ಧಿ ಮಾತು ಇದು. ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧರ ಬಗ್ಗೆ, ಹಿರಿಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಒಂದು ತಾತ್ಸಾರದ ಮನೋಭಾವ ಇರುತ್ತೆ. ಅಂದರೆ ಮಾತಿಗೂ ಕೂಡ ವಯಸ್ಸಾದವರನ್ನ, ತಂದೆ ತಾಯಿಗಳನ್ನ ದೂಷಿಸೋದು ಅಥವಾ ದೂರೋದೇ ಇರುತ್ತೆ. ಆದ್ರಿಂದ ತಮ್ಮನಿಗೆ ಒಂದು ಕಿವಿ ಮಾತನ್ನ ಹೇಳ್ತಾಳೆ ಅಕ್ಕ, ತಾಯಿಯನ್ನ ಬುದ್ಧಿ ಇಲ್ಲದಂತೆ ಬೈಬೇಡ, ಆಕೆ ನಮಗೆ ಜನ್ಮ ಕೊಟ್ಟವಳು, ಬಹು ವರ್ಷಗಳ ಕಾಲ ನಮ್ಮನ್ನ ಸಾಕಿ ಸಲಹಿದ ಹಿರಿಯ ಜೀವ ಅದು. ಚಿಕ್ಕವನಾದ ನೀನು ಬೈದು ಬಿಟ್ರೆ ತಾಯಿ ಮನಸ್ಸು ತುಂಬ ನೋವನ್ನ ಪಡುತ್ತೆ, ಆಕೆಗೆ ದುಃಖವಾಗ್ತದೆ, ಆಕೆ ಕೊರಗ್ತಾಳೆ. ನನ್ನ ಮಕ್ಕಳೇ ನನ್ನನ್ನು ಬೈದು ಬಿಟ್ರಲ್ಲ ಅಂತ ಆಕೆ ಕೊರಗ್ತಾಳೆ. ಹಾಗಾಗಿ ನೀನು ಅವಳನ್ನು ಬೈಬೇಡ, ಒಳ್ಳೆಯ ಗೌರವ ಭಾವದಿಂದ ಪ್ರೀತಿಯಿಂದ ಆಕೆ ನೋಡ್ಕೋ ಅಂತ ಹೇಳಿ ದೂರದಲ್ಲಿ ಇದ್ರೂ ಕೂಡ ಹತ್ತಿರದಲ್ಲಿ ಇರ್ತಕ್ಕಂತಹ ತನ್ನ ತಮ್ಮನಿಗೆ ಈ ಬುದ್ಧಿ ಮಾತನ್ನ ಹೇಳ್ತಾಳೆ. ಪ್ರಸ್ತುತ ಕಾಲ ಬದಲಾಗಿದೆ ಬಿಡಿ. ದಿನಗಳೆದಂತೆ ಅಭಿಮಾನ ಪ್ರೀತಿಗಳು ಇವತ್ತು ಲೆಕ್ಕಾಚಾರಕ್ಕೆ ತಿರುಗಿಬಿಟ್ಟಿದೆ. ತವರು ಮನೆ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ ತಮಗೂ ಆಸ್ತಿನಲ್ಲಿ ಪಾಲು ಬರಬೇಕು ಅನ್ನುವ ಅಕ್ಕ ತಂಗಿಯರನ್ನೇ ಇವತ್ತು ಹೆಚ್ಚಾಗಿ ಬಹುತೇಕ ಕಡೆ ನಾವು ನೋಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ಈ ರೀತಿಯ ಆಲೋಚನೆಗಳಿರಲಿಲ್ಲ. ಆಗಿನ ಕಾಲದ ಆಲೋಚನೆಗಳು, ಅಭಿಪ್ರಾಯಗಳೇ ಬೇರೆ ಇತ್ತು. ಮುಂದಿನ ತ್ರಿಪದಿ, ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ. ತಾಯಿ ಪ್ರೀತಿ ತಾಯಿ ಇರೋ ತನಕ ಮಾತ್ರ. ಎಷ್ಟೋ ಹೆಣ್ಮಕ್ಳುಗಳು ತನ್ನ ತವರಿನಲ್ಲಿ ತಾಯಿ ತೀರ್ಕೊಂಡ್ಮೇಲೆ ಪಾಪ ಅವರಿಗೆ ಮೊದಲಷ್ಟು ಸ್ವಾತಂತ್ರ್ಯ ಇರೋದಿಲ್ಲ. ಅಂದರೆ ಈ ತ್ರಿಪದಿ ಎಷ್ಟು ಸಾರ್ವಕಾಲಿಕ ಸತ್ಯವನ್ನು ನುಡಿಸುತ್ತೆ ನೋಡಿ. ತಾಯಿ ಇದ್ದರೆ ಮಾತ್ರ ತವರಿಗೊಂದು ಅರ್ಥ, ಒಂದು ತೂಕ. ತಾಯಿ ಇಲ್ಲದ ತವರಿನಲ್ಲಿ ಮಗಳಿಗೆ ಯಾವ ಪ್ರೀತಿ ಆದರಗಳು ಕೂಡ ದೊರಕೋದಿಲ್ಲ. ತಾನು ತಾಯಿ ಇದ್ದಾಗ ಅವಳು ಮನೆಗೆ ಹೋದರೆ ಮಹಾರಾಣಿ ಥರ ಇರ್ತಿದ್ಲು. ಅಂದರೆ ಅಕಸ್ಮಾತ್ ತಾಯಿ ಇಲ್ಲದಿದ್ದಾಗ ಅಲ್ಲಿರೋ ಜನ ನೋಡ್ಕೊಳ್ಬೋದು, ಆದರೆ ತಾಯಿಯ ಪ್ರೀತಿಯ ಸ್ಥಾನವನ್ನು ಉಳಿದ ಯಾರ ಕೈಲೂ ಕೊಡೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೆಣ್ಣು ಮಗಳೊಬ್ಬಳು ತನ್ನ ಮನಸ್ಸಿಗೆ ತಾಯಿ ಇಲ್ಲದ ತವರಿಗೆ ಹೋಗೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದ್ಬಿಡ್ತಾಳೆ. ಹೇಗೆ ಉದಾಹರಣೆ ಕೊಡ್ತಾಳೆ ಅಂದರೆ, ನೀರಿಲ್ಲದ ಕೆರೆಗೆ ಒಂದು ತುಂಬ ಬಾಯಾರಿಕೆಯಾದಂತಹ ಒಂದು ಕರು ಹೋಗಿ ಕೆರೆ ನೋಡಿಕೊಂಡು ಅಲ್ಲಿ ನೀರಿಲ್ಲ ಅಂತ ಹೇಳಿ ಇಷ್ಟು ಆ ಮೊದಲೇ ದಾಹದಿಂದ ಇರತಕ್ಕಂತಹ ಒಂದು ಕರು ಇಷ್ಟು ನೋವಿನಿಂದ ವಾಪಸ್ ಬರ್ತದೆ. ಹಾಗೆ ತಾಯಿ ಇಲ್ಲದ ತವರಿಗೆ ಹೋದರೆ ನನ್ನ ಬಾಳು ಕೂಡ ಅದೇ ರೀತಿ ಆಗ್ತದೆ ಅಂತ ಹೇಳಿ ಈ ತ್ರಿಪದಿಯಲ್ಲಿ ಬಹಳ ಅದ್ಭುತವಾಗಿ ಅರ್ಥೈಸಿದ್ದಾಳೆ. ಮುಂದಿನ ಪದ್ಯ ಮತ್ತೊಂದು ಎಚ್ಚರಿಕೆಯ ತ್ರಿಪದಿ. ಉಂಗೂರ ಉಡಿದಾರ ಮುರಿದರೆ ಮಾಡಿಸಬಹುದು, ಮಡದಿ ಸತ್ತಾರೆ ತರಬಹುದು, ಮಡದಿ ಸತ್ತಾರೆ ತರಬಹುದು ಹಡೆದಂತ ತಂದೆ ತಾಯಲ್ಲಿ ಸಿಕ್ಕಾರು. ಆಹಾ, ಎಂಥ ಅದ್ಭುತವಾದ ತ್ರಿಪದಿ. ತಿಳ್ಕೊಳ್ಳೋರಿಗೆ ಇದಕ್ಕಿಂತ ಬೇಕಾ? ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುಗಳಲ್ಲ ಅನ್ನೋದನ್ನ ಸಾರಿ ಹೇಳ್ತಾ ಇದ್ದಾಳೆ. ನಾವು ತೊಟ್ಟುಕೊಳ್ತಕ್ಕಂತಹ ಉಂಗುರ ಅಥವಾ ನಾವು ಹಾಕೊಳ್ತಕ್ಕಂತಹ ಆಭರಣಗಳು ಮುರಿದು ಹೋದರೆ, ಸೊಂಟದ ಉಡುದಾರ ಅಥವಾ ಇನ್ನೇನಾದರೂ ಕಿತ್ತು ಹೋದರೆ ಸರಿ ಮಾಡಿಸ್ಕೊಂಡು ಬರ್ಬೋದು, ಅದನ್ನು ಮತ್ತೆ ಧರಿಸ್ಕೊಳ್ಬೋದು. ಆದರೆ ತಂದೆ ತಾಯಿಗಳನ್ನು ಒಮ್ಮೆ ಕಳ್ಕೊಂಡು ಬಿಟ್ರೆ ತಿರುಗಿ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವರಿರುವಾಗಲೇ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಆರೈಕೆ ಮಾಡಿ ಅವರ ಋಣವನ್ನು ತೀರಿಸಿ ಅಂತೇಳಿ ಈ ತ್ರಿಪದಿಯಲ್ಲಿ ಒಂದು ಸಂದೇಶವನ್ನು ಹಾಕಿ ಕೊಡ್ತಾಳೆ. ಪ್ರಸ್ತುತ ದಿನಮಾನಗಳಲ್ಲಿ ನೀವು ನೋಡಿರ್ಬೋದು, ತಂದೆ ತಾಯಿಗಳಿಗೆ ವಯಸ್ಸಾಗ್ತಿದ್ದಂಗೆ ಇಲ್ಲ ಅನಾಥಾಶ್ರಮಕ್ಕೆ ಬಿಟ್ಟುಬಿಡ್ತಾರೆ, ಇಲ್ಲ ತೆಗೆದುಕೊಂಡೋಗಿ ಅವ್ರನ್ನ ಹಿಂದ್ಗಡೆ ಔಟ್ ಹೌಸ್ಗೆ ಹಾಕ್ಬಿಡ್ತಾರೆ. ನಾಯಿಗಳನ್ನು, ಬೆಕ್ಕುಗಳನ್ನು ಮನೆ ಒಳಗಡೆ ಸಾಕ್ತಾರೆ. ವಯಸ್ಸಾದ ತಂದೆ ತಾಯಿಗಳನ್ನು ತೆಗೆದುಕೊಂಡೋಗಿ ಔಟ್ ಹೌಸಲ್ಲಿ ಬಿಸಾಕ್ತಾರೆ. ಅಂತಹ ಜನರನ್ನು ನಾವು ನೋಡಿದ್ದೀವಿ. ಆದರೆ ಅವರು ಸತ್ತೋಗ್ಬಿಡ್ಬೇಕು, ಸತ್ತ ಮೇಲೆ ಊರು ತುಂಬ ಅವರ ಅತಿಥಿ ಮಾಡೋ ದಿನ ಊರು ತುಂಬ ಊಟಕ್ಕೆ ಇಕ್ಕೋದೇನು, ಅವರ ಫೋಟೋಗಳಿಗೆಲ್ಲ ಕಲರ್ ಲೈಟಿಂಗ್ಸ್ ಹಾಕೋದೇನು, ಇದೆಲ್ಲ ಆಡಂಬರ, ಡಾಂಬಿಕ. ಆದ್ದರಿಂದ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಸತ್ತ ಮೇಲೆ ಊರು ತುಂಬ ಊಟಕ್ಕೆ ಹಾಕಿ ನೀವೆಲ್ಲರ ಒಂದು ಮೆಚ್ಚುಗೆಯನ್ನು ಪಡೆಯೋದ್ರ ಬದಲು ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಅವರಿರೋ ತನಕ ಪ್ರೀತಿಯಿಂದ ನೋಡ್ಕೊಳ್ಳಿ. ವಯಸ್ಸಾದ ಮೇಲೆ ಅವ್ರು ಕೇಳೋದು ಎರಡೇ, ಒಂದು ಮುಷ್ಟಿ ಪ್ರೀತಿ, ಒಂದಿಡೀ ಅನ್ನ. ಅದನ್ನೂ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂತಂದರೆ ಮತ್ತಿನ್ನೇನು ಪ್ರಯೋಜನ?
ಹಾಗಾಗಿ ನಮ್ಮಲ್ಲಿ ಒಂದು ಮಾತಿದೆ ನೋಡಿ, ತಂದೆ ತಾಯಿ ಸತ್ತಾಗ ಊರು ತುಂಬ ಊಟ ಹಾಕಿ ದಡ್ಡತನ ಮೆರೆಯೋ ಬದಲು ತಂದೆ ತಾಯಿ ಬದುಕಿದ್ದಾಗ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ದೊಡ್ಡತನ ಮೆರೀರೋ ಅಂತ ಹೇಳಿ. ಇದಕ್ಕಿಂತ ಒಳ್ಳೆಯ ಮಾತುಗಳು ಬೇಕಾ ಅರ್ಥ ಮಾಡ್ಕೊಳ್ಳೋರಿಗೆ? ಹಾಗಾಗಿ ಗುರುರಾಜ ಹೊಸಕೋಟೆಯವರು ಒಂದು ತಂದೆ ತಾಯಿಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ತಾಯಿ ಬಗ್ಗೆ ಹೇಳಿರ್ತಕ್ಕಂತಹ ಒಂದು ಸಾಲು ನನಗೆ ಜ್ಞಾಪಕಕ್ಕೆ ಬಂತು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದೊಳಗ ಕಾಣೋ, ಹಡೆದ ತಾಯಿಯನ್ನ ಕಳಕಂಡ ಮ್ಯಾಲೆ ಮತ್ತೆ ಬರುವಳೇನೋ, ಮನುಜ ಮರಳಿ ಪಡೆವೆಯೇನೋ, ಮನುಜ ಮರಳಿ ಪಡೆವೆಯೇನೋ. ಎಂತಹ ಅದ್ಭುತವಾದ ಮಾತು ತಂದೆ ತಾಯಿ ಬಗ್ಗೆ. ಇದಕ್ಕಿಂತ ಹೆಚ್ಚಿನದನ್ನ ಹೇಳಲಿಕ್ಕೆ ಸಾಧ್ಯನಾ? ಕೊನೆಯ ತ್ರಿಪದಿಗೆ ಬಂದುಬಿಡೋಣ. ಈ ಕೊನೆಯ ತ್ರಿಪದಿ ಈ ನಿಮ್ಮ ಕಾವ್ಯದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಹಾಲುಂಡ ತವರಿಗೆ ಏನೆಂದು ಹರಸಾಲಿ, ಹೊಳೆದಂಡೆಲಿರುವ ಕರಕೀಯ, ಹೊಳೆದಂಡೆಲಿರುವ ಗರಕೀಯ ಕುಡಿ ಹಂಗ ಹಬ್ಬಾಲಿ ಅವರ ರಸಬಳ್ಳಿ. ಈ ತ್ರಿಪದಿ ಇದೆಯಲ್ಲ, ಇದೊಂದು ಅದ್ಭುತವಾದ ತ್ರಿಪದಿ. ಇದೇ ನಿಮ್ಮ ಕಾವ್ಯ ಭಾಗದ ಶೀರ್ಷಿಕೆ, ಹಬ್ಬಲಿ ಅವರ ರಸಬಳ್ಳಿ. ಆರಂಭದಲ್ಲಿ ಹೇಳಿದ್ನಲ್ಲ, ನಿಮಗೆ ಕೊನೆಯಲ್ಲಿ ಇದರ ಅರ್ಥವನ್ನು ಹೇಳ್ತೀನಿ ಅಂತ ಹೇಳಿ. ಗಂಡನ ಮನೆಯಿಂದ ಶ್ರೀಮಂತ ಕಾರ್ಯವನ್ನ ಮುಗಿಸ್ಕೊಂಡು ಚೊಚ್ಚಲ ಹೆರಿಗೆಗೆ ತವರಿಗೆ ಮಗಳು ಬಂದಿರ್ತಾಳೆ. ಎಲ್ಲರೂ ಸುತ್ತಮುತ್ತಲಿರ್ತಕ್ಕಂತಹ ಬಂಧು ಬಳಗದವರು ಅವಳ ಬಯಕೆಗೆ ತಕ್ಕಂತೆ ಅವಳಿಗೆ ಏನೇನು ತಿನ್ನಬೇಕು ಅಂತ ಅನಿಸುತ್ತೆ ಎಲ್ಲವನ್ನ ಮಾಡ್ಕೊಂಡು ಬಂದು ಬಸುರಿಯ ಬಯಕೆಯನ್ನು ಈಡೇರಿಸ್ತಾರೆ. ತನ್ನ ತಾಯಿಯ ಮಡಲಿನಲ್ಲಿ ಮಲಗಿ ತಾನೊಂದು ಮಗುವಿಗೆ ಜನ್ಮ ಕೊಡುವ ಒಂದು ಸ್ಥಿತಿಯಲ್ಲಿ ಇದ್ದೇನೆ ಅಂತಂದ್ರೂ ಕೂಡ ತಾನು ಒಂದು ಮಗುವಾಗಿ ಆ ತಾಯಿಯ ಮಡಲಿನಲ್ಲಿ ಪ್ರೀತಿಯನ್ನ, ಆನಂದವನ್ನ ಅನುಭವಿಸ್ತಾಳೆ. ದಿನಗಳಿದಂತೆ ಅಲ್ಲಿ ಹೆರಿಗೆ ಆಗ್ತದೆ. ಹೆರಿಗೆ ಆದಮೇಲೆ 9 ತಿಂಗಳು ತುಂಬುತ್ತೆ. ಆಗ ಅದು ಗಂಡು ಮಗುವಾಗಿರಲಿ ಅಥವಾ ಹೆಣ್ಣು ಮಗುವಾಗಿರಲಿ, ಆ ಮಗುವನ್ನ ಲಾಲನೆ ಪಾಲನೆ ಮಾಡ್ತಾ ತವ್ರಿನಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು, ತಂದೆ ತಾಯಿಗಳು ಮತ್ತೆ ಗಂಡನ ಮನೆಗೆ ನಾಮಕರಣ ಶಾಸ್ತ್ರವನ್ನು ಮುಗಿಸಿ ಕಳಿಸ್ಬೇಕಲ್ಲ, ಆಗ ಅದಕ್ಕೊಂದು ಉಡ್ದಾರ, ಕಾಲಿಗೆ ಗೆಜ್ಜೆ, ಅದಕ್ಕೊಂದು ಹೊಸ ಬಟ್ಟೆ, ಇದೆಲ್ಲವನ್ನು ಸಿದ್ಧ ಮಾಡಿಕೊಂಡು ಆ ಅಣ್ಣ ಗಾಡಿ ಕಟ್ಟಿ ಸಿದ್ಧ ಮಾಡ್ತಾನೆ. ಆ ಗಾಡಿ ತುಂಬ ಆ ನೆಲ್ಲುಲ್ಲು ಅಂತ ಕರೀತಾರಲ್ಲ, ಅದನ್ನು ಹಾಕಿ ಮೇಲ್ಗಡೆ ಒಂದು ಜಮಖಾನವನ್ನು ಹಾಸ್ತಾನೆ, ನನ್ನ ತಂಗಿ ಮೆತ್ತು ಕೂತ್ಕೊಳ್ಳಿ ಅಂತ ಹೇಳಿ. ಹಾಗೆ ಅಪ್ಪ ಮನೇಲಿ ಇರ್ತಕ್ಕಂತಹ ಎಲ್ಲ ದವಸ ಧಾನ್ಯಗಳನ್ನೆಲ್ಲವನ್ನ ಮೂಟೆ ಕಟ್ಟಿ ಅದಕ್ಕೆ ತುಂಬಿಡ್ತಾನೆ. ಆಕೆ ಮತ್ತೆ ಗಂಡನ ಮನೆಗೆ ಹೊರಡ್ಲಿಕ್ಕೆ ಅಣಿಯಾಗ್ತಾಳೆ. ತಾನೊಂದು ವಾರ ಸುಧಾರಣನ ಕರ್ಕೊಂಡು ಬರ್ತೀನಿ ಎನ್ನುವ ಒಂದು ಅಧಿಕಾರದಲ್ಲಿ ಹೊರಡ್ತಾಳೆ. ಆ ಸಂದರ್ಭ ನೋಡಬೇಕು ಎಷ್ಟು ಅದ್ಭುತವಾಗಿರುತ್ತದೆ ಅಂತ. ಇಡೀ ಬೀದಿಯ ಜನ ಎಲ್ಲ ಸೇರ್ಕೊಳ್ತಾರೆ. ಮೊದಲೇ ಎಲ್ಲ ಬಂಡಿ ಸಿದ್ಧ ಆಗಿದೆ, ಮನೆಯ ದವಸ ಧಾನ್ಯಗಳನ್ನೆಲ್ಲವನ್ನ ತುಂಬಿಟ್ಟಿದ್ದಾರೆ, ಇನ್ನೇನು ಹೊರಡಬೇಕು. ಒಬ್ಬೊಬ್ಬರನ್ನು ಬಾಚಿ ಅಪ್ಕೊಂಡು ಕಳಿಸ್ಕೊಳ್ತಾಳೆ. ಕಳಿಸ್ಕೊಡುವಾಗ ಆ ತಾಯಿ ತನ್ನ ಕಿವಿಲಿದ್ದಂತಹ ಒಂದು ಒಲೆ ಜೊತೆ ಒಲೆನೇ ಬಿಚ್ಚಿಕೊಟ್ಬಿಡ್ತಾಳೆ. ಅದನ್ನ ದೂರದಲ್ಲಿ ನಿಂತ್ಕೊಂಡು ಅಪ್ಪ ನೋಡ್ತಾನೆ. ಅಯ್ಯೋ, ದವಸ ಧಾನ್ಯವನ್ನೂ ಹಾಕಾಯ್ತು, ಆದರೆ ನನ್ನ ಹೆಂಡತಿ ನನ್ನ ಕಣ್ಣೆದುರುಗಡೆನೆ ಅವಳು ಕಿವಿಲಿರೋ ಒಲೆ ಕೊಟ್ಟುಬಿಟ್ಲು. ನನ್ನ ಮಗಳಿಗೆ ನಾನು ಇನ್ನೇನಾದರೂ ಕೊಡಬೇಕು ಅಂತ ಆಚೆ ಈಚೆ ನೋಡೋ ಅಷ್ಟರಲ್ಲಿ ಆ ಕಳೆದ ಒಂದು ವಾರದಲ್ಲಿ ಒಂದು ಎಮ್ಮೆ ಕರು ಹಾಕಿರುತ್ತೆ. ಅಲ್ಲೇ ಹೊರಗಡೆ ಕಟ್ಟಾಕಿರ್ತಾರೆ. ಅವರು ಏನು ಯೋಚನೆ ಮಾಡೋದಿಲ್ಲ, ಆ ಎಮ್ಮೆಯನ್ನು ಹಾಗೆ ಬಿಚ್ಕೊಂಡು ಬಂದು ಆ ಬಂಡಿಯ ಹಿಂಭಾಗದ ಆ ಒಂದು ಇದಕ್ಕೆ ಹಗ್ಗನ ಕಟ್ಟಿಬಿಡ್ತಾನೆ. ಕಟ್ಬಿಟ್ಟು ಹೇಳ್ತಾನೆ, ಕಂದ, ಒಂದು ವಾರದಲ್ಲಿ ಎಮ್ಮೆ ಕರು ಹಾಕಿದೆ, ಹೊತ್ತಿಗೆ 2 ಸೇರು 3 ಸೇರು ಹಾಲು ಕೊಡುತ್ತೆ ಕಸು. ಚೆನ್ನಾಗಿ ತಾಯಿ ಮಗಳು ಉಣ್ಕೊಂಡು ಹಾಲು ಸಾಗರವಾಗಿ ನೀವು ಬದುಕಿ ಅಂತ ಹೇಳಿ ಹಾರೈಸ್ತಾನೆ. ಇಷ್ಟೆಲ್ಲ ಪ್ರೀತಿ ಸಂಪ್ರೀತಿಗಳನ್ನು ತುಂಬಿಕೊಂಡು ಆಕೆ ಆ ಬಂಡಿ ಮೇಲೆ, ಗಾಡಿ ಮೇಲೆ ಕೂತ್ಕೋತಾಳೆ. ಗಾಡಿ ಹೊರಡುತ್ತೆ. ತವರು ಮನೆಯಿಂದ ಹೋಗ್ತಾ ಹೋಗ್ತಾ ಇಡೀ ಜನರೆಲ್ಲ ಆ ಚಿತ್ರಣ ದೂರ ಆಗ್ತಾ 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 ಆ ಬಂಡಿ ಸಾಕ್ತಾನೆ ಇರ್ತದೆ. ಇನ್ನೇನು ಊರಾಚೆ ಒಂದು ದಿಣ್ಣೆ ಸಿಗುತ್ತೆ. ಆ ದಿಣ್ಣೆ ಹತ್ತಿ ಇಳಿದು ಬಿಟ್ರೆ ಅವ್ರು ಕಾಣಿಸೋದಿಲ್ಲ. ಅಲ್ಲಿವರೆಗೂ ಕೂಡ ತದೇಕ ಚಿತ್ತದಿಂದ ಆ ತವರನ್ನ ನೋಡ್ಕೊಂಡೇ ಹೋಗ್ತಾಳೆ. ಆ ತವರನ್ನ ನೋಡ್ಕೊಂಡು ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಹೇಳ್ತಕ್ಕಂತಹ ತ್ರಿಪದಿನೇ ಇದು. ಏನಂತ ಅಂದ್ರೆ, ಹಾಲುಂಡ ತವರಿಗೆ ಏನೆಂದು ಹೇಳಲಿ. ಹಾಲುಂಡು ಬೆಳೆದ ಈ ನನ್ನ ತವರಿಗೆ ನಾನು ಏನಂತ ಹೇಳಲಿ? ಏನು ಹೇಳಿದ್ರು ಕಡಿಮೆನೆ. ಆದರೆ ಹೊಳೆದಂಡೆಲಿರುವ ಕರಕೀಯ ಕುಡಿ ಹಂಗ, ನಮ್ಮೂರ ಹೊಳೆಯ ಅಕ್ಕ ಪಕ್ಕದಲ್ಲಿ ಸೊಗಸಾಗಿ ಹುಲುಸಾಗಿ ಬೆಳೆದಿದೆಯಲ್ಲ,
ಗರಕಿಯ ಕುಡಿ, ಹಾಗೆ ನನ್ನ ತವರಿನ ಸಂಬಂಧ ಹಾಲು ಸಾಗರವಾಗಿ ಬೆಳೀಲಿ. ಹೊಳೆದಂಡಲಿರುವ ಗರಕಿಯ ಕುಡಿ ಹಾಂಗ, ಗರಕೆ ಆ ಕುಡಿ ಹಾಗೆ ಹಬ್ಬಾಲಿ ಅವರ ರಸಬಳ್ಳಿ. ಈ ಹೆಣ್ಣುಮಗಳು ತನ್ನ ತಾಯಿಯ ರಸಬಳ್ಳಿ ಯಾವುದಲ್ಲಿ, ಅಣ್ಣನ ಮಕ್ಕಳು, ತಮ್ಮ ಎಲ್ಲರಿಗೂ ಮದುವೆಯಾಗಿ ಎಲ್ಲರಿಗೂ ಮಕ್ಕಳಾಗಿ ನನ್ನ ಕುಟುಂಬ ಹಾಲು ಸಾಗರವಾಗಿ ಬೆಳೀಲಿ ಅಂಥೇಳಿ ಒಂದು ಹೆಣ್ಣು ಮಗಳು ಹೃದಯ ತುಂಬಿ ಹಾರೈಸ್ತಕ್ಕಂತಹ ಒಂದು ತ್ರಿಪದಿ ಇದು. ಎಷ್ಟು ಅದ್ಭುತವಾಗಿದೆ ನೋಡಿ. ಹಾಗೆ ತವರಿಗೆ ಒಳಿತನ್ನ ಬಯಸ್ತಕ್ಕಂತಹ ಒಂದು ಹೆಣ್ಣು ಮಗಳ ಹೃದಯ ವೈಶಾಲ್ಯತೆಯನ್ನು ನಾವು ಇಲ್ಲಿ ನೋಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ತ್ರಿಪದಿನಲ್ಲೂ ಕೂಡ ಕಂಡು ಬರ್ತಕ್ಕಂತಹ ಪ್ರತಿಯೊಂದು ಸಾಲುಗಳು ಕೂಡ ಜನಪದ ಸಾಹಿತ್ಯಿಕ ಭಾಷೆಯ ಶ್ರೇಷ್ಠತೆಯನ್ನು ಸಾರೋದಲ್ಲದೆ ಜನಪದ ತಾಯಂದರು ಕೊಡ್ತಕ್ಕಂತಹ ಒಂದು ಪ್ರತೀಕಗಳಿಗೆ ಎಂತಹ ಶಿಷ್ಟ ಕವಿಯಾದರೂ ಕೂಡ ತೀವ್ರತರನಾಗಿ ಅವರನ್ನು ಸೆಳ್ಕೊಳ್ಳೋಷ್ಟು ಶಕ್ತಿ ನನ್ನ ಜನಪದ ಸಾಹಿತ್ಯಕ್ಕೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆತ್ಮೀಯರೇ, ಇಲ್ಲಿಗೆ ಈ ಒಂದು ಕಾವ್ಯ ಭಾಗವನ್ನು ನಾನು ಮುಗಿಸ್ತೇನೆ. ಮೂಲ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು. ದ್ವಿತೀಯ PUC ವಿದ್ಯಾರ್ಥಿಗಳಾದ ನಿಮಗೆ ಒಳ್ಳೆಯ ಉತ್ತಮ ಅಂಕಗಳು ಬರಲಿ. ಹಾಗೆ ಜನಪದ ಸಾಹಿತ್ಯ ಇವತ್ತು ನೀವು ಪರೀಕ್ಷಾ ದೃಷ್ಟಿಯಿಂದ ಓದಿ ಮರೆತು ಬಿಡದೇನೆ ನಿಮ್ಮ ಬದುಕಿನುದ್ದಕ್ಕೂ ಕೂಡ ಈ ಸಾಹಿತ್ಯವನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಮತ್ತೊಂದು ವಿಷಯವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಹಾಗಾಗಿ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಹಂಚೋದನ್ನು, ಬಿತ್ತಿ ಬೆಳೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು.